ಮೂವಿಯ ಓಪನಿಂಗ್ ಸೀನ್ ನಲ್ಲೇ ಈ ಮೂವಿಯ ಹೀರೋ ದೊಡ್ಡವನಾಗಿ ಅವನ ಒಂದು ಚಿಕ್ಕ ವಯಸ್ಸಿನ ಒಂದು ಲೈಫ್ ಸ್ಟೋರಿಯನ್ನು ಹೇಳ್ತಾ ಇರ್ತಾನೆ. ಇಲ್ಲಿ ನಾವು ಒಂದು ಬೆಡ್ ಮೇಲೆ ಮನ್ಕೊಂಡಿರೋ ಒಂದು ಹುಡುಗನ ನೋಡ್ತೀವಿ. ಇವನ ಹೆಸರು ಬಂದ್ಬಿಟ್ಟು ಹೀರೋ ಬಾಯ್ ಅಂತ. ಹೌದು, ಹೀರೋ ಬಾಯ್ ಅಂತಾನೆ. ಈ ಮೂವಿಲಿ ಇವ್ನಿಗೆ ಯಾವ್ದೇ ರೀತಿ ಹೆಸರು ಕೊಟ್ಟಿಲ್ಲ. ಹಾಗಾಗಿ ಇವನ್ನ ನಾವೇನಂತ ಕರೆಯೋಣ, ಜಾಕ್ ಅಂತ ಕರೆಯೋಣ. ಜಾಕ್ ಹೀಗೆ ಬೆಡ್ ಮೇಲೆ ಮನ್ಕೊಂಡು ಕ್ರಿಸ್ಮಸ್ ತಾತನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಇವನು ಕ್ರಿಸ್ಮಸ್ ತಾತನ ಮೇಲೆ ತುಂಬಾ ನಂಬಿಕೆ ಇಟ್ಟಿರ್ತಾನೆ. ಆಗ ಅವನಿಗೆ ಈ ಕ್ರಿಸ್ಮಸ್ ತಾತನ ಬಿಲ್ ಸೌಂಡ್ ಬರುತ್ತಲ್ಲ, ಗೆಜ್ಜೆ ಸೌಂಡು, ಆ ಗೆಜ್ಜೆ ಸೌಂಡ್ ಕೇಳುತ್ತೆ. ಹಾಗಾಗಿ ಕ್ರಿಸ್ಮಸ್ ತಾತ ಬಂದಿರ್ಬೋದು ಅಂದ್ಬಿಟ್ಟು ಇವನು ಮನೆ ಕೆಳಗಡೆ ಹೋಗಿ ನೋಡ್ತಾನೆ. ಅಲ್ಲಿ ಯಾವ್ದೋ ಒಂದು ಶಾಡೋ ಸೇಮ್ ಕ್ರಿಸ್ಮಸ್ ತಾತನ ತರನೇ ಇರುತ್ತೆ. ಆದ್ರೆ ಅದು ಯಾವುದೇ ರೀತಿಯ ಕ್ರಿಸ್ಮಸ್ ತಾತ ಅಲ್ಲ, ಅದು ಇವನ ತಂದೆ ಮತ್ತೆ ಇವನ ತಂಗಿ. ಇಲ್ಲಿ ಬರ್ತಾ ಇರೋದನ್ನ ನೋಡಿ ಇವನು ನೋಡಾಗೆ ರೂಮಲ್ಲಿ ಔಚಿಗೆ ಹೋಗ್ಬಿಡ್ತಾನೆ. ಮತ್ತೆ ರೂಮಿನ ಒಂದು ಸಣ್ಣ ತೂತಿಂದ ನೋಡ್ತಾನೆ ಇವ್ರ ತಂದೆ ಇವ್ರ ತಂಗಿ ಹತ್ರ ಸಾರಾ ಅಂತ ಅವಳ ಹೆಸರು. ಸಾರಾ ಹತ್ರ ಹೀಗೆ ಮಾತಾಡ್ತಾ ಇರ್ತಾನೆ, ನಮ್ಮ ಅಣ್ಣ ಕ್ರಿಸ್ಮಸ್ ತಾತ ಬರ್ತಾನೆ ಅಂತ ಕಾಯ್ತಾ ಇದ್ದಾನೆ ಅಂತ. ಆಗ ಅವ್ರ ತಂದೆ ಕ್ರಿಸ್ಮಸ್ ತಾತ ಅನ್ನೋದು ಯಾರು ಇಲ್ಲ, ಅದೆಲ್ಲ ಒಂದು ಮಗಳು ನಂಬಿಕೆ ಅಷ್ಟೇ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇವನಿಗೆ ಬೇಜಾರಾಗಿ ಹೋಗ್ಬಿಡುತ್ತೆ. ಇಷ್ಟು ದಿನ ಅವ್ನು ಕಾಯ್ತಾ ಇರ್ತಾನೆ ಕ್ರಿಸ್ಮಸ್ ತಾತಂಗೋಸ್ಕರ, ಇವಾಗ ನೋಡಿದ್ರೆ ಇಲ್ಲ ಅಂತ ಇದ್ದಾರೆ ಅಂತ ಹುಡುಗಿಗೆ ಹೇಳಿ ಮನಗಿಸ್ಬಿಟ್ಟು ಹೋಗ್ತಾರೆ. ಇವನು ಈ ಕಡೆ ಬಂದ್ಬಿಟ್ಟು ಈ ಕ್ರಿಸ್ಮಸ್ ತಾತನ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿರ್ತಾನೆ, ಅವ್ರು ಯಾರು ಎಲ್ಲಿರ್ತಾರೆ ಅಂತ. ಹಾಗೆ ಅವರು ನಾರ್ತ್ ಪೋಲ್ ಅಲ್ಲಿ ಇರ್ತಾರೆ. ಕ್ರಿಸ್ಮಸ್ ತಾತ ಅದೊಂದು ಫುಲ್ಲು ಐಸ್ ಮಂಜುಗಡ್ಡೆ ತುಂಬ್ಕೊಂಡಿರೋಂಥ ಜಾಗ ಅದು. ಹಾಗೆ ಇವನ್ ತಂದೆ ತಾಯಿ ಇವನ್ ರೂಮಿಗೆ ಬರುತ್ತಿದ್ದ ಶಬ್ದ ಆಗುತ್ತೆ. ಹಾಗಾಗಿ ಇವನು ಹೋಗಿ ಮಲ್ಕೊಂಡ್ಬಿಡ್ತಾನೆ. ಅವ್ರ ತಂದೆ ತಾಯಿ ಇವನ ಹತ್ರ ಬಂದ್ಬಿಟ್ಟು ಇವನ್ ಇಷ್ಟು ಬೇಗ ಮಲ್ಕೊಂಡ್ಬಿಟ್ನ, ಯಾಕೆಂದ್ರೆ ಇವನು ಪ್ರತಿ ವರ್ಷ ಕ್ರಿಸ್ಮಸ್ ತಾತ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿರ್ತಾನೆ. ಹಾಗಾಗಿ ಈಗ ಒಂದು ದೊಡ್ಡವನಾಗಿದೆ, ಅವ್ನಿಗೆ ಅರ್ಥ ಆಗ್ಬಿಟ್ಟಿದೆ ಕ್ರಿಸ್ಮಸ್ ತಾತ ಅನ್ನೋದ್ರಿಂದ ಯಾವ ಮ್ಯಾಜಿಕ್ಕು ನಡೆಯಲ್ಲ ಅಂತ. ಅವ್ರ ಮಗೊಂದು ಕೇಸ್ ಕೊಟ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇವ್ನಿಗೆ ಅವ್ರು ಹೋಗೋದ್ಮೇಲೆ ತುಂಬಾ ಬೇಜಾರಾಗುತ್ತೆ. ಇಷ್ಟು ದಿನ ನಾನು ನಂಬ್ಕೊಂಡಿದ್ದೆ ಕ್ರಿಸ್ಮಸ್ ತಾತ ಇದ್ದಾನೆ ಅಂತ, ಇವ್ರು ನೋಡಿದ್ರೆ ಇಲ್ಲ ಅಂತ ಇದ್ದಾರೆ ಅಂತ ಇವನಿಗೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಟೈಮ್ ನ ನೋಡ್ಕೊಂಡು ಹಾಗೆ ಸುಮ್ಮನೆ ಒಂದ್ ಸೆಕೆಂಡ್ ಕಣ್ ಮುಚ್ತಾನೆ. ಕಣ್ ಮುಚ್ಕೊಂಡು ನೆಕ್ಸ್ಟ್ ಸೆಕೆಂಡ್ಗೆ ಕಣ್ ಬಿಡೋಷ್ಟರಲ್ಲಿ ಟೈಮ್ ಅಲ್ಲಿ 11 ಗಂಟೆ ಆಗ್ಬಿಟ್ಟಿರುತ್ತೆ. ಆಗ ನೋಡ್ತಿದ್ದಂಗೆ ಇವ್ನ ಮನೆ ಪೂರ್ತಿ ಅಲ್ಲಾಡಕ್ ಶುರು ಆಗುತ್ತೆ. ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಇವ್ ಕಿಟಕಿಯಿಂದ ನೋಡಿದ್ರೆ ಯಾವ್ದೊಂದು ಟ್ರೈನು ಸೀದಾ ಅವ್ರ ಮನೆ ಮುಂದೆನೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಇವನು ಆ ಟ್ರೈನ್ ಹತ್ರ ಹೋಗಕ್ಕೆ ಅಂತ ಇವ್ನ ಜಾಕೆಟ್ ನ ತಗೊಳಕ್ಕೆ ಹೋಗ್ತಾನೆ. ಅದರಲ್ಲಿ ಒಂದು ಜೇಬ್ ಹರಿದೋಗ್ಬಿಡುತ್ತೆ. ಆ ಜಾಕೆಟ್ ಹಾಕೊಂಡು ಇವ್ನ ಮನೆ ಆಚೆ ಬರ್ತಾನೆ. ಮನೆ ಆಚೆ ಬಂದು ನೋಡಿದ್ರೆ ಪೋಲೂರ್ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ನಿಂತಿರುತ್ತೆ ಇಲ್ಲಿ. ಇದು ಅವ್ನಿಗೆ ಅರ್ಥ ಆಗ್ತಾ ಇರೋದಿಲ್ಲ ಏನಾಗ್ತಿದೆ ನನ್ನ ಹತ್ರ ಅಂತ. ಆಗ ಅಲ್ಲಿಗೆ ಕಂಡಕ್ಟರ್ ಬರ್ತಾನೆ. ಆ ಕಂಡಕ್ಟರ್ ಹತ್ರ ಈ ಟ್ರೈನ್ ಇಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾದಾಗ ನೋಡಿದ್ರೆ ಗೊತ್ತಾಗಲ್ವಾ ಇದು ನಾರ್ತ್ ಪೋಲ್ಗೆ ಹೋಗ್ತಾ ಇದೆ ಅಂತ. ನೀನು ಬರ್ತೀಯಾ, ಬರಂಗಿದ್ರೆ ಹತ್ತು ಬಾ ನನ್ನ ಜೊತೆಗೆ ಅಂತ ಕಂಡಕ್ಟರ್ ಹೇಳ್ತಾನೆ. ಅಂದ್ರೆ ಅವನಿಗೆ ನಂಬಿಕೆ ಇರೋದಿಲ್ವಲ್ಲ, ಇಲ್ಲ ನಾನು ಬರೋದಿಲ್ಲ ಅಂತಾನೆ. ಸರಿ ಆಯ್ತು ನಿನ್ನ ಇಷ್ಟ ಅಂದ್ಬಿಟ್ಟು ಅವನು ಕೂಡ ವಾಪಸ್ಸು ಟ್ರೈನ್ ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವ್ನಿಗೆ ಯಾಕೋ ಒಂಥರ ಆಗ್ಬಿಟ್ಟು ಇವನು ಕೂಡ ಆ ಟ್ರೈನ್ ಒಳಗಡೆ ಹತ್ಕೊಂಡ್ಬಿಡ್ತಾನೆ. ಆಗ ಕಂಡಕ್ಟರ್ ಬಾ ನಿನ್ ಕ್ಯಾಬಿನ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಅವನಂತೂ ಕ್ಯಾಬಿನ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಇವನ್ ತರನೇ ಸುಮಾರು ಜನ ಮಕ್ಳು ಬಂದಿರ್ತಾರೆ. ಜಾಕು ಕೂಡ ಹೋಗ್ಬಿಟ್ಟು ಒಂದ್ ಸೀಟ್ ಹತ್ರ ಕೂತ್ಕೋತಾನೆ. ಇವ್ನ ಪಕ್ಕ ಒಂದು ಹುಡುಗಿ ಇರ್ತಾಳೆ. ಈ ಮೂವಿಲಿ ಹುಡುಗಿ ಹೆಸರು ಬಂದ್ಬಿಟ್ಟು ಹೀರೋ ಗರ್ಲ್ ಅಂತ. ನಾವು ರೋಸ್ ಅಂತ ಇವಳನ್ನ ಕರೆಯೋಣ. ಆ ಹುಡುಗಿ ಕೂಡ ಇವನ್ನ ನೋಡ್ತಾ ಇರುತ್ತೆ. ಇಲ್ಲಿ ಇವನ್ಗೆ ಒಬ್ಬ ಫ್ರೆಂಡ್ ಆಗ್ತಾನೆ ನೌನ್ ಅಂತ. ಇವನು ಈ ಟ್ರೈನ್ ಇಲ್ಲಿ ಹೋಗ್ತಿದೆ ಅಂತ ಗೊತ್ತಾ ಅಂತ ಕೇಳ್ತಾನೆ. ಇವನು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ರೋಸಿ ಇದು ಈ ಟ್ರೈನ್ ಪೋಲಾರ್ ಎಕ್ಸ್ಪ್ರೆಸ್ ಹೋಗ್ತಿದೆ, ಕ್ರಿಸ್ಮಸ್ ತಾತನ ಹತ್ರ ಹೋಗ್ತಿದೆ ಅಂತ. ಆದ್ರೆ ಇವನು ನಿಧಾನಕ್ಕೆ ಹೋಗ್ತಾ ಕ್ರಿಸ್ಮಸ್ ತಾತ ಯಾರು ಇಲ್ಲ ಅಂತ ನಂಬಕ್ ಶುರು ಮಾಡಿರ್ತಾನೆ. ಇವ್ರ ತಂದೆ ತಾಯಿ ಹೇಳಿರ್ತಾರಲ್ಲ ಈ ಮ್ಯಾಜಿಕ್ ಅನ್ನೋದು ಯಾರು ಇಲ್ಲ ಅನ್ಬಿಟ್ಟು. ಹಾಗಾಗಿ ನಿಧಾನ ಕಳ್ಕೊತಾ ಇರ್ತಾನೆ ನಂಬಿಕೆನ. ಅದ್ರ ಬಗ್ಗೆ ಹೀಗೆ ಮಾತಾಡ್ಕೊಂಡು ದಾರಿಲಿ ಹೋಗ್ತಾ ಅಲ್ಲಿ ಎಲ್ಲ ಮನೆಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಕಂಡಕ್ಟರ್ ಬರ್ತಾನೆ. ಕಂಡಕ್ಟರ್ ಬಂದ್ಬಿಟ್ಟು ನಿಮ್ಮ ಒಂದು ಟಿಕೆಟ್ ನ ಕೊಡಿ ಅಂತ ಕೇಳ್ತಾನೆ. ಆದ್ರೆ ಇವ್ರ ಹತ್ರ ಯಾರಾದ್ರೂ ಟಿಕೆಟ್ ಇರೋದಿಲ್ವಲ್ಲ. ಹಾಗಾಗಿ ಜಾಕು ಹತ್ರ ಟಿಕೆಟ್ ಇಲ್ಲ ಅಂತ ಹೇಳ್ತಾನೆ. ನೀನ್ ಜೋಬಲ್ಲಿ ಚೆಕ್ ಮಾಡು ಅಂತ ನೋಡ್ತಾನೆ. ಒಂದ್ ಜೋಬ್ ಬರ್ದೋಗಿರುತ್ತೆ, ಇನ್ನೊಂದ್ ಜೋಬ್ ಇದಿಲ್ಲ, ಅದ್ರಲ್ಲೂ ಚೆಕ್ ಮಾಡಿ ನೋಡು ಅಂತಾನೆ. ಇವ್ರನ್ನ ಒಂದು ಮ್ಯಾಜಿಕ್ ಇಂದ ಅವನ ಹತ್ರ ಒಂದು ಟಿಕೆಟ್ ಇರುತ್ತೆ, ಪೋಲೂರ್ ಎಕ್ಸ್ಪ್ರೆಸ್ ಟಿಕೆಟ್ ಇರುತ್ತೆ. ಅದನ್ನ ಅವನ ಕೈ ಕೊಡ್ತಾನೆ. ಅವನು ಕೂಡ ಆ ಟಿಕೆಟ್ ಮೇಲೆ 2 ಲೆಟರ್ಸ್ ನ ಬರೀತಾನೆ. ಈ ಲೆಟರ್ಸ್ ಏನು ಬರ್ದಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಅದೇ ರೀತಿ ಎಲ್ಲಾ ಮಕ್ಳಿಗೂ ಕೂಡ ಟಿಕೆಟ್ಸ್ ಮೇಲೆ ಕೆಲವು ಲೆಟರ್ಸ್ ಗಳನ್ನ ಬರೀತಾನೆ. 2 ಲೆಟರ್ ಬರೀತಾನೆ ಅಷ್ಟೇ. ಮತ್ತೆ ಹೀಗೆ ಟ್ರೈನ್ ಹೋಗ್ತಾ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ನಿಲ್ಸುತ್ತೆ. ಯಾಕೆಂದ್ರೆ ಅಲ್ಲೊಬ್ಬ ಹುಡುಗ ಇರ್ತಾನೆ, ಹಾಗಾಗಿ ನಿಲ್ಸುತ್ತೆ. ಇವನ ಹೆಸರು ಬಿಲ್ಲಿ ಅಂತ. ಈ ಬಿಲ್ಲಿನೂ ಕೂಡ ಸೇಮ್ ಬರ್ತೀಯ ಅಂತ ಕೇಳಿದಾಗ ಇವನು ಇದ್ರ ಮೇಲೆ ನಂಬಿಕೆ ಇರೋದಿಲ್ಲ, ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾರೆ. ಸರಿ ನೀನ್ ಇಷ್ಟ ಆಯ್ತು ಅಂದ್ಬಿಟ್ಟು ಪುನಃ ಟ್ರೈನ್ ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ನಿಗೂ ಇವನ್ ತರನೇ ಅನ್ಸಿ ಮತ್ತೆ ಈ ಟ್ರೈನ್ ಒಳಗಡೆ ಬರಕ್ಕೆ ಹೊರಡು ಬರ್ತಾ ಇರ್ತಾನೆ. ಆದ್ರೆ ಟ್ರೈನ್ ತುಂಬಾ ಸ್ಪೀಡಾಗಿ ಹೋಗ್ತಾ ಇರೋದಲ್ಲ, ಇವ್ನ ಕೈಲಿ ಕ್ಯಾಚ್ ಮಾಡ್ಕೊಳಕ್ ಆಗೋದಿಲ್ಲ, ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಹಾಗಾಗಿ ಜಾಕ್ ಏನ್ ಮಾಡ್ತಾನೆ ಅಂದ್ರೆ ಅವ್ರಿಗೂ ಹೇಗಾದ್ರೂ ಮಾಡಿ ಸಹಾಯ ಮಾಡ್ಬೇಕು ಅಂದ್ಬಿಟ್ಟು ಎಮರ್ಜೆನ್ಸಿ ಚೈನ್ ಎಳೆದು ಬಿಡ್ತಾನೆ. ಹಾಗಾಗಿ ಟ್ರೈನ್ ನಿಂತ್ಕೊಳ್ಳುತ್ತೆ. ಆಗ ಬಿಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಬಟ್ ಇವ್ರ ಕ್ಯಾಬಿನಿಗೆ ಬರೋದಿಲ್ಲ, ಹಿಂದಗಡೆ ಇನ್ನೊಂದು ಅಬ್ಸರ್ವೇಷನ್ ಕ್ಯಾಬಿನ್ ಇರುತ್ತೆ, ಅಲ್ಲೋ ಕೂತ್ಕತಾನೆ ಒಬ್ನೇ. ಕಂಡಕ್ಟರ್ ಬಂದ್ಬಿಟ್ಟು ಯಾರು ನಿಲ್ಸಿದ್ರು ಟ್ರೈನ್ ನ, ಏನ್ ತೋಕ್ ನಿಲ್ಸಿದ್ರಿ, ನಾವು ಟೈಮ್ ಸರಿಯಾಗಿ ನಾರ್ತ್ ಪೋಲ್ ಹೋಗ್ಲೇಬೇಕು, ಇಲ್ಲಾಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತ ಏನ್ ತೋಕೆ ಟ್ರೈನ್ ನಿಲ್ಸುತ್ತೆ ಅನ್ಬಿಟ್ಟು ಜಾಕ್ ನ ಕೇಳ್ತಾ ಇರ್ತಾನೆ. ಹಾಗಾಗಿ ಆ ಒಂದು ಹುಡುಗ ನಮ್ಮ ಟ್ರೈನ್ ಹತ್ಕೊಳ್ಳೋಕೆ ಕಷ್ಟಪಡ್ತಿದ್ದ, ಹಾಗಾಗಿ ನಾನು ಟ್ರೈನ್ ನಿಲ್ಲಿಸ್ತೆ ಅಂತಾನೆ. ಇವನು ಕೂಡ ಹುಡುಗನ ನೋಡಿ ಸರಿ ಆಯ್ತು ನಾನು ಟಿಕೆಟ್ ಕೇಳ್ಕೊಂಡ್ ಬರ್ತೀನಿ, ನೀವು ಇಲ್ಲೇ ಇರಿ ಅಂದ್ಬಿಟ್ಟು ಅವನ ಹುಡುಗನ ಹತ್ರ ಹೋಗಿ ಟಿಕೆಟ್ ಕೇಳ್ಕೊಂಡ್ ಬರ್ತಾನೆ. ಆ ಹುಡುಗನ ಟಿಕೆಟ್ ಕೊಟ್ಟು ಬಂದ್ಬಿಟ್ಟು ಯಾರ್ಯಾರಿಗೆ ಹೊಟ್ಟೆ ಹಸಿತೈತೆ ಅಂತ ಕೇಳ್ತಾರೆ. ಎಲ್ಲರೂ ಕೂಡ ಎಲ್ಲರಿಗೂ ಹಸಿತಿರತ್ತೆ. ಹಾಗಾಗಿ ಇಲ್ಲೊಂದು ಸೂಪರ್ ಆಗಿ ಸಾಂಗ್ ಮೂಲಕ ಕೆಲವು ಸಪ್ರೇಟ್ಸ್ ಗಳು ಬಂದ್ಬಿಟ್ಟು ಸೂಪರ್ ಆಗಿ ಈ ಟೇಬಲ್ ಗೇಬಲ್ ಎಲ್ಲ ಹಾಕಿ ಪ್ಲೇಟ್ಸ್ ಎಲ್ಲ ಇಕ್ಕಿ ತರ ಸೂಪರ್ ಆಗಿ ಅವರು ಊಟಗಳನ್ನ ಸರ್ವ್ ಮಾಡ್ತಾ ಇರ್ತಾರೆ. ಚಾಕ್ಲೇಟ್ ಊಟ ತರ ಅದು ಎಲ್ಲರೂ ಕೂಡ ಊಟ ಮಾಡ್ಬಿಟ್ಟು ಶಿಸ್ತಾಗಿ ಹೋಗ್ತಾ ಇರ್ತಾರೆ.
ಆದ್ರೆ ಆ ಬಿಲಿ ಅನ್ನೋ ಹುಡುಗಂಗೆ ಊಟ ಸಿಕ್ಕಿರೋದಿಲ್ಲ. ಹಾಗಾಗಿ ಈ ರೋಸ್ ಏನ್ ಮಾಡಿರ್ತಾಳೆ ಅಂದ್ರೆ ಒಂದು ಎಕ್ಸ್ಟ್ರಾ ಊಟನ ಎತ್ತಿಕೊಂಡಿರ್ತಾಳೆ. ಇದನ್ನ ನಾನು ಹುಡುಗಕ್ಕೆ ಕೊಟ್ಬಿಟ್ಟು ಬರ್ತೀನಿ ಅಂದಾಗ ಅಲ್ಲಿಗೆ ಕಂಡಕ್ಟರ್ ಬರ್ತಾನೆ. ಕಂಡಕ್ಟರ್ ಏನಿದು ಎದ್ದು ಕೆಟ್ಟು ಮಾಡ್ಕೊಂಡಿದೆ ಅಂದಾಗ ಆ ಹುಡುಗಂಗೆ ಇನ್ನೂ ಊಟ ಮಾಡಿಲ್ಲ ಅವನಿಗೆ ಕೊಡಬೇಕು ಅಂದಾಗ ಸರಿ ಆಯ್ತು ಬಾ ಹೋಗಿ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ರೋಸಿನ ಕರ್ಕೊಂಡು ಕಂಡಕ್ಟರ್ ಹೋಗ್ತಾನೆ. ಹೋಗ್ತಿರ್ಬೇಕಾದ್ರೆ ಇಲ್ಲಿ ಜಾಕ್ ನೋಡ್ತಾನೆ ಈ ಹುಡುಗಿದೊಂದು ಟಿಕೆಟ್ ಇರುತ್ತಲ್ಲ ಅದು ಇವಳು ಸೀಟ್ ಹತ್ರನೇ ಇರುತ್ತೆ, ಅದೇನು ಪಂಚ್ ಆಗಿರೋದಿಲ್ಲ. ಅಂದ್ರೆ ಆ ಕಂಡಕ್ಟರ್ ಇನ್ನು ಸ್ಟಾಪ್ ಮಾಡಿರೋದಿಲ್ಲ, 2 ಲೆಟರ್ಸ್ ನ ಸ್ಟಾಪ್ ಮಾಡಿರೋದಿಲ್ಲ. ಇದನ್ನ ಹುಡುಗಿಗೆ ವಾಪಸ್ ಕೊಡ್ಬೇಕು ಅಂತ ಆ ಹುಡುಗಿ ಹತ್ರ ಹುಡ್ಕೊಂಡು ಹೋಗ್ತಾನೆ. ಆಚೆ ಬಂದು ನೋಡ್ತಾನೆ 2 ಬೋಗಿ ಮಧ್ಯೆ ಒಂದು ಕ್ಯಾಪ್ ಇರುತ್ತೆ. ತುಂಬಾ ಜೋರಾಗಿ ಗಾಳಿ ಹೊಡಿತಾ ಇರೋದ್ರಿಂದ ಆ ಟಿಕೆಟ್ ಏನಿದೆ ಇವನ್ ಕೈಯಿಂದ ಕಿತ್ಕೊಂಡು ಹಾರ್ಕೊಂಡು ಹೊಂಟೋಗ್ಬಿಡುತ್ತೆ. ಇವನು ಹಿಡಿಯಕ್ ಟ್ರೈ ಮಾಡ್ತಾನೆ, ಬಟ್ ಆಗೋದಿಲ್ಲ, ಅದು ಹಾರ್ಕೊಂಡು ಹೊಂಟೆ ಹೋಗ್ಬಿಡುತ್ತೆ. ಮತ್ತೆ ಸೀನ್ ನಮಗೆ ಈ ಟಿಕೆಟ್ ಮೇಲೆ ಫೋಕಸ್ ಮಾಡ್ತಾರೆ. ಈಗ ಈ ಟಿಕೆಟ್ ನೆಲಕ್ಕೆ ಬಿದ್ದಿರೋದ್ರಿಂದ ಅದನ್ನ ಕೆಲವು ಓಡ್ತಿರ್ಬೇಕಾದ್ರೆ ಅದು ಗಾಳಿಲಿ ಹಾರ್ಕೊಳ್ಳುತ್ತೆ. ಹಾರ್ಕೊಂಡು ತೇಲಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದನ್ನು ಒಂದು ಹದ್ದು ಹಿಡ್ಕೊಳ್ಳುತ್ತೆ. ಹದ್ದು ಹಿಡ್ಕೊಂಡು ಅದನ್ನ ಸೀದಾ ತಗೊಂಡೋಗಿ ಅದ್ರ ಮರಿಗೆ ಊಟ ಅಂತ ಕೊಡುತ್ತೆ. ಆ ಮರಿನೂ ಕೂಡ ಅದನ್ನ ಊಟ ಮಾಡ್ಬಿಟ್ಟು ಟೇಸ್ಟ್ ಸಿಕ್ಕಿಲ್ವಲ್ಲ ಅದು ಉಗಿದು ಬಿಡುತ್ತೆ. ಆ ಉಗ್ದಿರೋದ್ರಿಂದ ಅದು ಪೇಪರ್ ನುಚ್ಕೊಂಡಿರುತ್ತಲ್ಲ ಹಾಗೆ ಒಂದು ಐಸ್ ಬಾಲ್ ತರ ಗಟ್ಟಿಯಾಗಿ ಮತ್ತೆ ಈ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಬರುತ್ತೆ. ಆ ರೈಲ್ವೆ ಟ್ರ್ಯಾಕ್ ಒಳಗಡೆ ನುಕ್ಕೊಂಡು ಕೂಡ ಮತ್ತೆ ವಾಪಸ್ ಇವ್ರನ್ನ ಒಂದು ಬೋಗಿ ಇರುತ್ತಲ್ಲ ಆ ಬೋಗಿ ಒಳಗಡೆ ಬಂದು ಕೂತ್ಕೊಳ್ಳುತ್ತೆ. ಅವ್ರು ಊಟ ಕೊಟ್ಬಿಟ್ಟು ಬಂದಿರ್ತಾರಲ್ಲ ಕಂಡಕ್ಟರ್, ನಾನು ಮರ್ತೋಗ್ಬಿಟ್ಟೆ ನಿನ್ನ ಒಂದು ಟಿಕೆಟ್ ನ ಸ್ಟಾಪ್ ಮಾಡೋದಲ್ಲಿ, ಸರಿ ನೀನ್ ಟಿಕೆಟ್ ನ ಕೊಡು ಅಂತ ಕೇಳ್ತಾರೆ ಆ ಹುಡುಗಿನ. ಹಾಗಾಗಿ ಆ ಟಿಕೆಟ್ ನಂದು ಕಳ್ದೋಗ್ತಿದೆ, ಈ ಸೀಟ್ ಮೇಲೆ ಇಕ್ಕಿದೆ, ಇವಾಗ ಕಾಣಿಸ್ತಾ ಇಲ್ಲ ಅಂತ ಹುಡುಗಿ ಹೇಳುತ್ತೆ. ಅವಾಗ ಜಾಕ್ ಬಂದ್ಬಿಟ್ಟು ಇಲ್ಲ ನಿನ್ ಟಿಕೆಟ್ ನಾನು ಕಳ್ದಾಕ್ಬಿಟ್ಟೆ, ಹಾಗಾಗಿ ನೀನ್ ನನ್ನ ಟಿಕೆಟ್ ನ ತಗೋ ಅಂತ ಆ ಹುಡುಗಿ ಆ ಟಿಕೆಟ್ ನ ಕೊಡೋಕೆ ಹೋಗ್ತಿರ್ಬೇಕಾದ್ರೆ ಕಂಡಕ್ಟರ್ ತಡಿತಾನೆ. ಈ ರೀತಿ ಬೇರೆ ಟಿಕೆಟ್ ನ ಯಾರು ಇಸ್ಕೊಳಂಗಿಲ್ಲ ಅನ್ಬಿಟ್ಟು ಮತ್ತೆ ಆ ಹುಡುಗಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಆ ಹುಡುಗಿನ ಕರ್ಕೊಂಡು ಹೋಗ್ತಾರೆ ಕಂಡಕ್ಟರ್. ಆಗ ಇನ್ನೊಂದು ಏನ್ ಹೇಳ್ತಾನೆ ಅಂದ್ರೆ ಮೋಸ್ಟ್ಲಿ ಆ ಕಂಡಕ್ಟರ್ ಈ ಹುಡುಗಿನ ಟ್ರೈನ್ ಇಂದ ತೆಳ್ಬಿಡ್ಬೋದು, ಇಲ್ಲಿಂದ ಆಚೆ ಹಾಕ್ಬಿಡ್ಬೋದು ಅಂತ. ಹಾಗಾಗಿ ಇವನು ಆ ಟ್ರೈನ್ ನಿಲ್ಸೋಣ ಅಂತ ಹೋಗ್ತಾನೆ. ಅಲ್ಲಿ ಇವನ್ಗೆ ಆ ಟಿಕೆಟ್ ಸಿಗುತ್ತೆ. ಟಿಕೆಟ್ ಸಿಗೋದ್ರಿಂದ ಇದನ್ನ ಕಂಡಕ್ಟರ್ ತೋರ್ಸೋಣ ಅಂತ ಹೋಗ್ತಾ ಇರ್ತಾನೆ. ಆ ಟಿಕೆಟ್ ನ ಬಾಯಿಗೆ ಕಚ್ಕೊಂಡು ಒಂದ್ ಬೋಗಿಯಿಂದ ಆ ಬೋಗಿಗೆ ಹೋಗಿ ನೋಡ್ತಾನೆ. ಅಲ್ಲಿ ಕಾಣ್ತಾನೆ ಇರೋದಿಲ್ಲ, ಕಂಡಕ್ಟರ್ ಕಾಣ್ತಾ ಇರೋದಿಲ್ಲ, ಹುಡುಗಿ ಕಾಣ್ತಾ ಇರೋದಿಲ್ಲ. ಮತ್ತೆ ಬಿಲಿ ಅಲ್ಲೇ ಕೂತಿರ್ತಾನಲ್ಲ, ಬಿಲಿನ ಕೇಳ್ತಾರೆ ಎಲ್ಲೋದ್ರು ಇವ್ರು ಅಂತ. ಅವನು ಕೂಡ ಮೇಲ್ಗಡೆ ಹೋದ್ರು ಅಂತ ಹೇಳ್ತಾನೆ. ಇವನು ಕೂಡ ಆ ಟ್ರೈನ್ ಟಾಪ್ ಮೇಲೆ ಹತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಫುಲ್ಲು ಗಾಳಿ ಬೀಸ್ತಾ ಇರುತ್ತೆ, ಚುಳಿ ಗಾಳಿ ಆಗ್ತಾನೆ ಇರೋದಿಲ್ಲ ಇವನ್ಗೆ. ಅದ್ರ ಮೇಲೆ ಕೂಡ ಹೋಗ್ತಾನೆ. ನೋಡಿದ್ರೆ ಕಂಡಕ್ಟರ್ ಹುಡುಗಿನ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇವನು ಹೋಗ್ತಾನೆ ಬಟ್ ಕೇಳಿಸೋದಿಲ್ಲ. ಇವನು ಕೂಡ ಮುಂದೆ ಹೋಗ್ತಾ ಇರ್ತಾನೆ. ಆಗ ಇವನ್ಗೆ ಒಬ್ಬ ಮಿಸ್ಟೀರಿಯಸ್ ಆದ ವ್ಯಕ್ತಿ ಸಿಗ್ತಾನೆ. ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನಾನು ಈ ತರ ಒಂದು ಹುಡುಗಿನ ಹುಡುಕ್ತಾ ಇದೀನಿ, ಯಾರು ನೋಡುದು ಅಂದಾಗ ಎಂತ ಹುಡುಕ್ತಿದ್ವಿ ಅಂತ ಇವನು ಕೇಳ್ತಾನೆ. ಆ ಹುಡುಗಿ ಟಿಕೆಟ್ ನನ್ನ ಹತ್ರ ಇದೆ ಅಂತ ಇವನು ಹೇಳ್ತಾನೆ. ಇದನ್ನ ನೀನ್ ಸೇಫ್ ಆಗಿ ನಿನ್ ಕಾಲ ಹತ್ರ ಇಕ್ಕು ಅಂತ ಹೇಳ್ತಾನೆ. ಇವನು ಕೂಡ ಇಕ್ಕೋತಾನೆ. ಮತ್ತೆ ಆ ಹುಡುಗನ ಹೀಗೆ ಕುಣಿಸ್ಕೊಂಡು ಮಾತಾಡ್ತಾ ಇರ್ತಾನೆ. ಮಾತಾಡ್ತಾ ಇನ್ ಯಾರು ಅಂತ ಜಾಕ್ ಕೇಳಿದಾಗ ನಾನು ಈ ನಾರ್ತ್ ಪೋಲ್ ನ ಒಬ್ಬ ರಾಜ ಅಂತಾನೆ ಅನ್ಕೋ, ಈ ಟ್ರೈನಿಗೆ ನಾನೇ ರಾಜ ಅಂತ ಅನ್ಕೋ, ನಾನೇ ಲೀಡರ್ ಅಂತ ಅನ್ಕೋ ಅಂತ ಏನೇನೋ ಮಾತಾಡ್ತಾ ಇರ್ತಾನೆ. ನನ್ಗೆ ಅರ್ಥನೇ ಆಗ್ತಾ ಇರೋದಿಲ್ಲ. ಈ ನಾರ್ತ್ ಪೋಲ್ ನ ರಾಜ ಸ್ಯಾಂಟಾ ಕ್ಲಾಸ್ ತಾನೆ ಅಂತ ಈ ಜಾಕ್ ಹೇಳ್ತಾನೆ. ಆ ಮಿಸ್ಟೀರಿಯಸ್ ವ್ಯಕ್ತಿ ಕೂಡ ನೀವು ಸ್ಯಾಂಟಾ ಕ್ಲಾಸ್ ನೋಡಿದೆ ಅಂತ ಹೇಳ್ತಾನೆ. ಮತ್ತೆ ನೀವು ಸ್ಯಾಂಟಾ ಕ್ಲಾಸ್ ನಂಬ್ತೀಯಾ ಅಂತಾನು ಕೇಳ್ತಾನೆ. ಹಾಗಾಗಿ ಇವನು ಕೂಡ ನನಗೆ ಅವನ ಮೇಲೆ ಸ್ವಲ್ಪ ನಂಬಿಕೆ ಇದೆ ಬಟ್ ಸ್ವಲ್ಪ ನಂಬಿಕೆ ಇಲ್ಲ ಅಂತಾನೆ. ಆಗ ಮಿಸ್ಟೀರಿಯಸ್ ವ್ಯಕ್ತಿ ನೀನೇನ್ ನೋಡ್ತೀಯೋ ಅವಾಗ ಮಾತ್ರ ನೀನು ನಿಜ ಅಂತ ನಂಬು, ಇಲ್ಲ ಅಂದ್ರೆ ನಂಬೇಡ, ಸರಿ ಬಾ ಹುಡುಗಿನ ಹುಡುಕಾನ ಅಂತ ಹೇಳ್ಬಿಟ್ಟು ಇವನು ಬೇಗ ಮುಂದೆ ಹೊಂಟೋಗ್ಬಿಡ್ತಾನೆ. ಇವನು ಹಿಂದೆ ಹೋಗಕ್ಕೆ ಅಂತ ನೋಡ್ತಾನೆ ಬಟ್ ಆಗೋದಿಲ್ಲ. ಅವ್ನು ಬೇಗ ಮಾಯನೇ ಹೋಗ್ಬಿಡ್ತಾನೆ. ಇವನು ನಾನು ಕನ್ಸ್ಕಾಣ್ತಾ ಇರ್ಬೋದು ಅಂದ್ಬಿಟ್ಟು ಇವನು ಎಬ್ಸ್ಕೊಳಕ್ ಅಂತ ಟ್ರೈ ಮಾಡ್ತಾನೆ. ಬಟ್ ಇವನು ನಿಜವಾಗ್ಲೂ ಇಲ್ಲೇ ಇರ್ತಾನೆ. ಆಗ ಮತ್ತೆ ಆ ಮಿಸ್ಟೀರಿಯಸ್ ವ್ಯಕ್ತಿ ಬರ್ತಾನೆ. ಬಂದ್ಬಿಟ್ಟು ನೀವು ಏನ್ ಮಾಡ್ತಿದ್ಯಾ ಬಾ ನಾವು ಅವಳನ್ನ ಹುಡ್ಕಾನ ಅಂತ ಕರೀತಾನೆ. ಈಗ ಅವನು ಐಸ್ಲ್ಯಾಂಡ್ ಹತ್ರ ಜಾರ್ಕೊಂಡು ಹೋಗೋ ರೀತಿ ಮಾಡ್ಕೊಂಡಿರ್ತಾನೆ. ಹಾಗೆ ಜಾಕ್ ಹೋಗ್ಬಿಟ್ಟು ಅವನ ಮೇಲೆ ಕೂತ್ಕೋತಾನೆ. ಇವನು ಮುಂದೆ ಹೋಗ್ತಾ ಇರ್ತಾನೆ ಸೈಡ್ ಮಾಡ್ಕೊಂಡು. ನೋಡ್ತಾ ಇದ್ದಂಗೆ ಆ ಟ್ರೈನ್ ಹತ್ತಕ್ಕೆ ಶುರು ಆಗುತ್ತೆ. ಇವನು ಹಿಂದೆ ಹೋಗಕ್ಕೆ ಬೀಳಕ್ಕೆ ಅಂತ ಹೋಗ್ಬಿಡ್ತಾನೆ. ಎಷ್ಟು ಮಿಸ್ ಹಿಡ್ಕೊಂಡ್ಬಿಡ್ತಾನೆ. ಮತ್ತೆ ಆ ಟ್ರೈನ್ ಫುಲ್ಲು ಡೌನ್ಗೆ ಹೋಗುತ್ತೆ. ಈ ಟೈಮ್ ಯೂಸ್ ಮಾಡ್ಕೊಂಡು ಜಾಕ್ ನ ಮೇಲೆ ಕುಣಿಸ್ಕೊಂಡು ಫುಲ್ಲು ಸ್ಪೀಡಾಗಿ ಕೆಳಗಡೆ ಸ್ಲೈಡ್ ಮಾಡ್ಕೊಂಡು ಹೋಗ್ತಾನೆ. ಆ ಟನ್ನಲ್ ಇನ್ನೇನು ಡಿಕ್ಕಿ ಹೊಡಿಬೇಕು ಅನ್ನೋಷ್ಟಲ್ಲಿ ಜಾಕ್ನ ಕಲ್ಲಿದ್ಲಿರೋ ಕಡೆಗೆ ತೇಳ್ಬಿಡ್ತಾನೆ. ಅವನು ಅಲ್ಲೇ ಟಕ್ಕನೆಗೆ ಮಾಯ ಆಗಿ ಹೋಗ್ಬಿಡ್ತಾನೆ. ಇವನ್ ಯಾರು ಅಂತಾನು ಗೊತ್ತಾಗ್ತಾ ಇರೋದಿಲ್ಲ ನಮ್ಗೆ. ಇವ್ನು ಎದ್ಬಿಟ್ಟು ಮುಂದೆ ನೋಡಿದ್ರೆ ಅಲ್ಲಿ ರೋಸಿ ಕೂತಿರ್ತಾಳೆ. ರೋಸಿ ನೀ ಇನ್ನೂ ಇಲ್ಲಿ ಇದೆಯಾ, ಏನ್ ಯಾರನ್ನೇ ಇಲ್ಲಿ ಕರ್ಕೊಂಡ್ ಬಂದಿದ್ದು ಅಂದಾಗ ಇಲ್ಲಿ ಇಬ್ರು ಇಂಜನ್ ಡ್ರೈವರ್ಗಳು ನನ್ನ ಇಲ್ಲಿ ಕುಣಿಸ್ಬಿಟ್ಟು ಮುಂದಗಡೆ ಟ್ರೈನ್ ಒಂದು ಲೈಟ್ ಇರುತ್ತೆ ಅದನ್ನ ಸರಿ ಮಾಡಕ್ಕೆ ಹೋಗಿರ್ತಾರೆ ಅವರು. ಹಾಗಾಗಿ ಹುಡುಗಿನ ಇಲ್ಲಿ ಕುಣಿಸಿರ್ತಾರೆ. ಆ ಹುಡುಗಿಗೆ ಟ್ರೈನ್ ಅಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಹೇಳ್ಕೊಟ್ಟಿರ್ತಾರೆ. ಇಲ್ಲಿ ಟ್ರೈನ್ ಮುಂದಗಡೆ ನಮ್ಗೆ ಇಬ್ಬರನ್ನು ತೋರಿಸ್ತಾರೆ. ಒಬ್ಬನ ಹೆಸರು ಸ್ಮೋಕಿ ಅಂತ, ಇನ್ನೊಬ್ಬನ ಹೆಸರು ಸ್ಟ್ರೀಮರ್ ಅಂತ. ಇವ್ರಿಬ್ರು ಟ್ರೈನ್ ನ ಓಡಿಸುವಂತ ಇಂಜಿನಿಯರ್. ಇವರು ಆ ಮುಂದಗಡೆ ಟ್ರೈನ್ಗೆ 2 ಲೈಟ್ ನ ಫಿಕ್ಸ್ ಮಾಡ್ತಾ ಇರ್ತಾರೆ. ಫಿಕ್ಸ್ ಮಾಡಿ ಮುಂದೆ ನೋಡಿದಾಗ ಮುಂದಗಡೆ ಯಾವ್ದೋ ಒಂದು ರೀತಿ ಲೈಟ್ ಹೊಳೆಯೋ ರೀತಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಮುಂದೆ ಏನೊಂದು ಇದೆ ಅನ್ಬಿಟ್ಟು ಟ್ರೈನ್ ನ ಸ್ಟಾಪ್ ಮಾಡಕ್ಕೆ ಹೇಳ್ತಾರೆ. ಇಲ್ಲಿ ಇವ್ರಿಗೆ ಯಾವ್ದು ಬಟನ್ ಅಂತ ಗೊತ್ತಾಗ್ತಾ ಇರೋದಿಲ್ವಲ್ಲ, ಹಾಗಾಗಿ ಯಾವ್ದೋ ಒಂದು ಎಳೆದ್ ಬಿಡ್ತಾರೆ. ಬ್ರೇಕ್ ನ ಎಳಿತಾರೆ. ಬ್ರೇಕ್ ನ ಎಳೆದಿರೋದ್ರಿಂದ ಆ ಟ್ರೈನ್ ಫುಲ್ ಸ್ಪೀಡ್ ಇತ್ತಲ್ಲ, ಹಾಗಾಗಿ ಅದು ಸ್ಲೋ ಆಗುತ್ತೆ. ನೋಡಿದ್ರೆ ಈ ಟ್ರೈನ್ ನ ಮುಂದಗಡೆ ಎಷ್ಟೊಂದು ಜಿಂಕೆಗಳು, ತುಂಬಾ ಜಿಂಕೆಗಳು ನಿಂತಿರುತ್ತೆ. ಹಾಗಾಗಿ ಕಂಡಕ್ಟರ್ ಕೂಡ ಬರ್ತಾನೆ. ಕಂಡಕ್ಟರ್ ಬಂದ್ಬಿಟ್ಟು ಏನಿದೆ ಇಷ್ಟೊಂದು ಜಿಂಕೆಗಳವಲ್ಲ, ಹೇಗೆ ಹೋಗೋದಂತ ಈಗ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಜಾಕ್ ಕಾಲು ಮಿಸ್ ಆಗಿ ಜಾರ್ಬಿಡುತ್ತೆ. ಆಗ ಅವನು ಸ್ಮೋಕಿ ಗಡ್ಡನ ಇಟ್ಕೊಂಡು ಎಳೆದು ಬಿಡ್ತಾನೆ. ಅವನು ಜೋರಾಗಿ ಕಿರಿಚಿರೋದ್ರಿಂದ ಅದೇನ್ ಅರ್ಥ ಆಗುತ್ತೆ ಗೊತ್ತಿಲ್ಲ ಜಿಂಕೆಗೆ, ಅದು ಕೂಡ ರಿಯಾಕ್ಟ್ ಆಗುತ್ತೆ. ಇದನ್ನ ಅಬ್ಸರ್ವ್ ಮಾಡಿದ
ಕಂಡಕ್ಟರ್ ಆ ಸ್ಮೋಕಿ ಗಾರ್ಡನ್ ಹಿಡ್ಕೊಂಡು ಚೆನ್ನಾಗಿ ಎಳಿತಾನೆ. ಅವ್ನು ಜೋರ್ ಕೆರಿಸ್ತಾ ಇರ್ತಾನೆ. ಅದು ಅವುಗಳಿಗೆ ಯಾವ ರೀತಿ ಅರ್ಥ ಆಗ್ತಾ ಗೊತ್ತಿಲ್ಲ. ಅವು ಶಿಸ್ತಾಗಿ ಜಾಗ ಬಿಡಕ್ ಶುರು ಆಗುತ್ತೆ. ಹೆಂಗೋ ಪ್ಲಾನ್ ವರ್ಕ್ ಆಯ್ತು, ನಡೀರಿ ಮುಂದಕ್ಕೆ ಅಂದ್ಬಿಟ್ಟು ಮತ್ತೆ ಟ್ರೈನ್ ಸ್ಟಾರ್ಟ್ ಮಾಡ್ಕೊಂಡು ಮುಂದಗಡಿಗೆ ಹೋಗಕ್ ಶುರು ಮಾಡ್ತಾರೆ. ಮುಂದೆ ಹೋಗ್ತಾ ಈ ಟ್ರೈನ್ ಸ್ವಲ್ಪ ಸ್ಪೀಡ್ ಆಗಕ್ ಶುರು ಆಗುತ್ತೆ. ತುಂಬಾ ಸ್ಪೀಡ್ ಆಯ್ತು, ಸ್ವಲ್ಪ ಸ್ಲೋ ಮಾಡಕ್ ಹೇಳು ರೋಸ್ ಅಂತ ಹೇಳ್ತಾರೆ. ರೋಸ್ ಕೂಡ ಹೋಗ್ಬಿಟ್ಟು ಸ್ವಲ್ಪ ಸ್ಲೋ ಮಾಡಿ ಅಂತಾನೆ. ಇವನು ಈ ಕಡೆ ಸ್ಟ್ರೀಮರ್ ಸ್ವಲ್ಪ ಸ್ಲೋ ಮಾಡಕ್ಕಿಂತ ಹೋಗ್ತಾ ಇರ್ತಾನೆ. ಅದಕ್ಕೆ ಒಂದು ಪಿನ್ ಹಾಕಿರ್ತಾರೆ. ಆ ಪಿನ್ ಕಿತ್ಕೊಂಡ್ಬಿಡುತ್ತೆ. ಆ ಪಿನ್ ಕಿತ್ಕೊಂಡಿದ ತಕ್ಷಣ ಇದು ಫುಲ್ ಸ್ಪೀಡ್ ಆಗ್ಬಿಡುತ್ತೆ ಟ್ರೈನು. ನೋಡ್ತಿದ್ದಂಗೆ ಎಷ್ಟು ಸ್ಪೀಡ್ ಆಗುತ್ತೆ ಅಂದ್ರೆ ಏನ್ ಒಳ್ಳೆ ಜೆಟ್ಟು ನುಗ್ತಾ ಇರುತ್ತೆ. ಇಲ್ಲಂತೂ ಆ ಪಿನ್ ಅಂತ ಇವ್ರ ಕೈಗೆ ಸಿಗ್ತಾ ಇರೋದಿಲ್ಲ. ಎಲ್ಲೆಲ್ಲ ಹೋಗ್ತಾ ಇರುತ್ತೆ. ಹಿಡ್ಕೊಳಕ್ಕೆಲ್ಲ ಟ್ರೈ ಮಾಡ್ತಾರೆ, ಬಟ್ ಆಗ್ತಾನೆ ಇರೋದಿಲ್ಲ. ಕಂಟ್ರೋಲ್ ಸಿಗ್ದರಷ್ಟು ಸ್ಪೀಡ್ ಆಗ್ಬಿಡುತ್ತೆ. ಈಗ ಬ್ರೇಕ್ ನ ಕಂಟ್ರೋಲ್ ಮಾಡೋ ಪಿನ್ನೇ ಅದು. ಆ ಪಿನ್ನೇ ಈಗ ಕಿತ್ಕೊಂಡ್ ಬಂದ್ಬಿಟ್ಟಿದೆ. ಇವ್ರಿಗೇನು ಆಗ್ಬಾರ್ದು ಅನ್ಬಿಟ್ಟು ಇವ್ರಿಬ್ರು ಒಂದು ಅಗ್ರಡ್ ತಗೊಂಡು ಮುಂದಗಡೆ ಕಟ್ ಹಾಕ್ತಾರೆ, ಕೆಳಗಡೆ ಬೀಳ್ಬಾರ್ದು ಅಂದ್ಬಿಟ್ಟು. ಇಲ್ಲಿ ನೋಡಿದ್ರೆ ಆ ಪಿನ್ ಇವನ್ ಬಾಯಿ ಹೊಡಿಕೊಂಡು ಹೋಗ್ಬಿಡುತ್ತೆ. ಮತ್ತೆ ಈ ಟ್ರೈನ್ ಇಲ್ಲಿಗೆ ಹೋಗ್ತಿದೆ ನೋಡಿದ್ರೆ ಈಗ ಒಂದು ನದಿ ಮೇಲೆ ಹೋಗ್ಬೇಕಾಗಿರುತ್ತೆ. ಅದೆಲ್ಲ ಐಸ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಟ್ರ್ಯಾಕ್ ಎಲ್ಲ ಐಸ್ ಮೇಲೆ ಮುಚ್ಚೋಗ್ಬಿಟ್ಟಿರುತ್ತೆ. ಈ ಟ್ರೈನ್ ಟ್ರ್ಯಾಕ್ ಮಿಸ್ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಐಸ್ ಮೇಲಿಂದ ಜಾರ್ಕೊಂಡು ಹೋಗ್ತಾ ಇರುತ್ತೆ. ಟ್ರ್ಯಾಕ್ ಇಂದ ಆಚೆ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಇವನ್ ಬಾಯಿಂದ ಆ ಪಿನ್ ಆಚೆ ತೆಗಿತಾನೆ. ಅದ್ ನೋಡಿದ್ರೆ ಆಚೆ ಬಿದ್ದೋಗ್ಬಿಟ್ಟು ಈ ಐಸ್ ಮೇಲೆ ಬಿದ್ಬಿಡುತ್ತೆ. ಬಿದ್ದು ಐಸ್ ಎಲ್ಲ ಹೊಡೆಯಕ್ ಶುರು ಆಗುತ್ತೆ. ಇವಾಗ ಫುಲ್ ಕಂಟ್ರೋಲ್ ಸಿಗ್ದಂಗೆ ಹೋಗ್ತಾ ಇರುತ್ತಲ್ಲ. ರೋಸ್ ಜಸ್ಟ್ ಮಿಸ್ ಅದರಿಂದ ಕೆಳಗಡೆ ಬೀಳಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಕಂಡಕ್ಟರ್ ಅವಳನ್ನ ಹಿಡ್ಕೊಂಡ್ಬಿಡ್ತಾನೆ. ಆದ್ರೆ ಕಂಡಕ್ಟರ್ ಕೂಡ ಬೀಳಕ್ಕೆ ಅಂತ ಹೋಗ್ತಾನೆ. ಜಾಕ್ ಹಿಡ್ಕೋತಾನೆ. ಜಾಕು ಕೂಡ ಬೀಳಕ್ಕೆ ಅಂತ ಹೋಗ್ತಾನೆ. ಅವಾಗ ಮಿಸ್ಟೀರಿಯಸ್ ವ್ಯಕ್ತಿ ಹಿಡ್ಕೋತಾನೆ. ಹಾಗೆ ಅವ್ನ ಹಿಡ್ಕೊಂಡು ನಾನು ಯಾರಂತ ಹೇಳ್ಬಿಡ ಅಂದ್ಬಿಟ್ಟು ಅವ್ನ ಶಿಸ್ತಾಗಲಿಂದ ಮಾಯ ಆಗ್ಬಿಡ್ತಾನೆ. ಆಗ ಒಳಗಡೆ ಸ್ಮೋಕಿ ಅವನ್ನ ಹೇರ್ ಪಿನ್ ನ ತಗೊಂಡು ಅದಕ್ಕೆ ಸಿಕ್ಸಿ ಆವಾಗ ಬ್ರೇಕ್ ನ ಕಂಟ್ರೋಲ್ ತಂದು ಆ ಟ್ರೈನ್ ಆವಾಗ ಕರೆಕ್ಟ್ ಆಗಿ ನಿಲ್ಲಿಸ್ತಾರೆ. ಕಂಡಕ್ಟರ್ ಹೋಗ್ಬಿಟ್ಟು ನೋಡ್ಕೊಂಡು ಓಡಿಸ್ಬಿಡ್ತಾನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ನೋಡಿದ್ರೆ ಆ ಐಸಿನ ಗಡ್ಡೆ ಎಲ್ಲ ಹೊಡ್ಕೊಳಕ್ ಶುರು ಆಗಿರುತ್ತೆ. ಹಾಗಾಗಿ ಬೇಗ ಹೋಗು ಇಲ್ಲಿಂದ ಅಂತ ಎಲ್ಲರೂ ಹೇಳ್ತಾರೆ. ಇವನು ಕೂಡ ಟ್ರೈನ್ ನ ಸ್ಟಾರ್ಟ್ ಮಾಡ್ಕೊಂಡು ಬೇಗ ನುಗ್ಗಿಸ್ತಾನೆ. ಮುಂದಾಗಡೆ ಕರೆಕ್ಟ್ ಆಗಿ ಒಂದು ಟ್ರ್ಯಾಕಿಂಗ್ ಲೈನ್ ಇರುತ್ತೆ. ಹಾಗಾಗಿ ಕಂಡಕ್ಟರ್ ಏನ್ ಹೇಳ್ತಾನೆ ಅಂದ್ರೆ ನಾನು ಹೇಳೋ ರೂಲ್ಸ್ ಫಾಲೋ ಮಾಡು. ಲೆಫ್ಟ್ ಹೋಗು, ರೈಟ್ ಹೋಗು, ಲೆಫ್ಟ್ ಹೋಗು. ಜಾರ್ತಾ ಇರುತ್ತಲ್ಲ ಆ ಟ್ರೈನ್ ಕರೆಕ್ಟಾಗಿ ಟ್ರ್ಯಾಕಿಗೆ ತಗೊಂಡ್ಬರ್ಬೇಕು ಅಂತ ಈ ರೀತಿ ಹೇಳ್ತಾ ಇರ್ತಾನೆ. ಇವನು ಕೂಡ ಅದೇ ರೀತಿ ಮಾಡ್ತಾ ಇರ್ತಾನೆ ಕೂಡ. ಹಾಗೂ ಈಗ ಮಾಡಿ ಇವರೆಲ್ಲರೂ ಕೂಡ ಆ ಟ್ರೈನ್ ಕರೆಕ್ಟಾಗಿ ಒಂದು ಟ್ರ್ಯಾಕ್ಗೆ ತಗೊಂಡ್ಬರ್ತಾರೆ. ಮತ್ತೆ ಕಂಡಕ್ಟರ್ ಅವ್ರಿಗೆ ಟಿಕೆಟ್ ಮೇಲೆ ಒಂದು ಸ್ಟಾಂಪ್ ನ ಹಾಕ್ತಾನೆ. ಈಗ ಮಾತಾಡ್ಕೊಂಡು ಒಂದು ಬೆಟ್ಟದ ಸುತ್ತ ಹಾಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಕಂಡಕ್ಟರು ನಾನು ಚೆಕ್ಕೋಸ್ತಾ ಇರ್ಬೇಕಾದ್ರೆ ನಂದ ಒಂದು ಫಸ್ಟ್ ಜರ್ನಿಯಲ್ಲಿ ನಾನು ಇದೇ ರೀತಿ ಒಂದು ಐಸ್ ಕಟ್ಟೆ ಮೇಲಿಂದ ಬೀಳಕ್ಕೆ ಹೋಗ್ತಿದ್ದೆ. ಆಗ ಅದೇನೋ ಗೊತ್ತಿಲ್ಲ, ನನ್ನ ಯಾರೋ ಒಬ್ರು ಬಂದು ಕಾಪಾಡಿದ್ರು ಅಂತ. ಅದ್ ಬೇರೆ ಯಾರಲ್ಲ, ಈ ಮಿಸ್ಟೀರಿಯಸ್ ವ್ಯಕ್ತಿನೇ ಆಗಿರ್ತಾನೆ. ಜಾಕ್ ಕೂಡ ನೀನು ಅವ್ರನ್ನ ನೋಡ್ತಾ ಅಂತ ಕೇಳಿದಾಗ ಇಲ್ಲ ನಾನು ನೋಡೋಷ್ಟು ಮಾಯ ಹೋಗ್ತಿದ್ದ ಅಂತ ಅವನ ಹತ್ರ ಹೇಳ್ತಾ ಇರ್ತಾನೆ. ಮತ್ತೆ ಇವ್ರನ್ನ ಒಂದು ಟಾಯ್ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಟಾಯ್ ರೂಮ್ಸ್ ಅಂದ್ರೆ ಏನಂದ್ರೆ ಈ ಕೆಟ್ಟೋದ್ರ ಟಾಯ್ಗಳನ್ನೆಲ್ಲ ವಾಪಸ್ ರಿಪೇರಿ ಮಾಡಬೇಕು ಅಂತ ಇದನ್ನೆಲ್ಲ ತಗೊಂಡು ಹೋಗ್ತಾ ಇರ್ತಾರೆ ನಾರ್ತ್ ಪೋಲ್ಗೆ. ಇವರಿಬ್ರು ಕೂಡ ಮುಂದೆ ಹೋಗ್ಬಿಡ್ತಾರೆ. ಈ ಜಾಗ ಹಿಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಈ ಮಿಸ್ಟೀರಿಯಸ್ ವ್ಯಕ್ತಿ ಒಂದು ಗೊಂಬೆನ ತಗೊಂಡು ಹೆದರಿಸ್ತಾ ಇರ್ತಾನೆ. ಸುಮ್ನೆ ಇವನಿಗೆ ನೋಡೋದನ್ನ ಮಾತ್ರ ನಂಬು, ಇಲ್ಲಾಂದ್ರೆ ನಂಬೇಡ. ಕ್ರಿಸ್ಮಸ್ ತಾತ ಅನ್ನೋದನ್ನ ನೀನ್ ನಂಬಲೇಬೇಕು ಅಂತ ಏನಿಲ್ಲ, ಅದ್ ನಿನ್ನ ಇಷ್ಟ ಬಿಟ್ಟಿದ್ದು ಅಂತ ಸುಮ್ನೆ ಹಾಗೆ ಎದುರಿಸ್ತಾ ಇರ್ತಾನೆ. ಇವನು ಇದನ್ನ ನೋಡಿ ಎದುರ್ಕೊಂಡು ಓಡ್ ಬಂದ್ಬಿಡ್ತಾನೆ. ಮತ್ತೆ ಈಗ ಇವರೆಲ್ಲ ಒಂದು ಬೋಗಿಗೆ ಬರ್ತಾರೆ. ಮುಂದೆ ನೋಡಿದ್ರೆ ಬೆಲಿ ಇರ್ತಾನಲ್ಲ, ಅವ್ನ್ ಬೋಗಿಯಿಂದ ಸ್ವಲ್ಪ ಆಚೆ ಬಂದ್ಬಿಟ್ಟು ಆ ಹಾಡ್ನ ಹಾಡ್ತಾ ಇರ್ತಾನೆ. ಹಾಗಾಗಿ ಇವರಿಬ್ರು ಕೂಡ ಅದನ್ನ ಕೇಳಿಸ್ಕೊಂಡು ರೋಸಿನ್ ಕೂಡ ಅವ್ರ ಜೊತೆ ಜಾಯ್ನ್ ಆಗ್ತಾಳೆ ಹಾಡಕ್ಕೆ ಅಂದ್ಬಿಟ್ಟು ಇಬ್ರು ಸೇರ್ಕೊಂಡು ಸೂಪರ್ ಆಗಿ ಹಾಡಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಜಾಗು ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ಅಲ್ಲಿಗೆ ಕಂಡಕ್ಟರ್ ಕೂಡ ಬರ್ತಾನೆ. ಕಂಡಕ್ಟರ್ ಬಂದ್ಬಿಟ್ಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ನಾರ್ತ್ ಪೋಲ್, ಕ್ರಿಸ್ಮಸ್ ತಾತ ಅಲ್ಲೇ ಇರೋದು ಅಂತ ಇವ್ರೆಲ್ಲರಿಗೂ ಹೇಳ್ತಾ ಇರುತ್ತೆ. ಇವ್ರೆಲ್ಲರಿಗೂ ಖುಷಿಯಾಗಿ ಹೋಗ್ತಾ ಇರುತ್ತೆ. ಈಗ ನಾರ್ತ್ ಪೋಲ್ ಸಿಟಿ ಒಳಗಡೆ ಹೋಗ್ತಾರೆ. ಆ ನಾರ್ತ್ ಪೋಲ್ ಊರ್ ಒಳಗಡೆ ಯಾರು ಕಾಣಿಸ್ತಾನೆ ಇರೋದಿಲ್ಲ. ಹಾಗಾಗಿ ಎಲ್ಲ ಎಲ್ಲಿ ಹೋದ್ರು ಅಂತ ಕೇಳಿದಾಗ ಕ್ರಿಸ್ಮಸ್ ತಾತಂಗೆ ಕೆಲವು ಅಸಿಸ್ಟ್ ಕಂಟ್ರಿ ಇರ್ತಾರಲ್ಲ, ರೆಡ್ ಬಟ್ಟೆಗಳನ್ನ ಹಾಕೊಂಡು ರೆಡ್ ಟೋಪಿಗಳನ್ನ ಹಾಕೊಂಡು ಚಿಕ್ಕದಾಗಿ ಅವುಗಳನ್ನ ಕೇಳ್ತಾ ಇರ್ತಾರೆ ಇವರು ಎಲ್ಲೋದ್ರು ಅಂತ. ಹಾಗಾಗಿ ಕಂಡಕ್ಟರ್ ಅವರೆಲ್ಲರೂ ಕೂಡ ಈ ಊರಿನ ಮಧ್ಯೆ ಸೇರ್ಕೋತಾ ಇದ್ದಾರೆ. ಕ್ರಿಸ್ಮಸ್ ತಾತ ಫಸ್ಟ್ ಯಾರಿಗಾರ ಒಬ್ರಿಗೆ ಗಿಫ್ಟ್ ಅಲ್ಲೇ ಕೊಡೋದು ಅಂತ ಇವರೆಲ್ಲ ಯಾರಿಗೆ ಫಸ್ಟ್ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿದಾಗ ನಿಮ್ಮಲ್ಲಿ ಯಾರೋ ಒಬ್ರಿಗೆ ಫಸ್ಟ್ ಗಿಫ್ಟ್ ನ ಸಿಕ್ಕಾಕ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಟ್ರೈನ್ ಕೂಡ ಎಲ್ಲರೂ ಕೂಡ ನಿಲ್ಲಿಸ್ತಾರೆ. ಎಲ್ಲರೂ ಕೂಡ ಲೈನಲ್ಲಿ ಕುತ್ಕೋತಾರೆ ಅಲ್ಲಿಗೆ ಹೋಗಕ್ಕೆ ಅನ್ಬಿಟ್ಟು. ನೋಡಿದ್ರೆ ಬೆಲಿ ಆಚೆ ಬಂದಿರೋದಿಲ್ಲ. ಹಾಗಾಗಿ ಬೆಲಿನ ಕರ್ಕೊಂಬರೋಣ ಇವ್ರಿಬ್ರು ಸರಿ ಬಂದ್ಬಿಟ್ಟು ಏನ್ ಮಾಡ್ತಿದ್ಯಾ ಬಾ ಆಚೆ ಅಂದಾಗ ಇವ್ನು ಯಾವಾಗ್ಲೂ ಬೇಜಾರಾಗಿರ್ತಾನೆ. ಯಾಕೆ ಅಂದ್ರೆ ಇವ್ನು ಒಂದು ಕ್ರಿಸ್ಮಸ್ ಕ್ಲೀನ್ ಆಗಿ ನಡೀತಾನೆ ಇರೋದಿಲ್ಲ, ಯಾವಾಗ್ಲೂ ಬೇಜಾರಾಗಿ ನಡೀತಾ ಇರುತ್ತೆ. ಯಾವ ಗಿಫ್ಟ್ ಕೇಳಿದ್ರು ಕೂಡ ಸಿಕ್ಕಿರೋದಿಲ್ಲ ಇವನಿಗೆ. ಹಾಗಾಗಿ ಇವನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಪ್ರತಿ ವರ್ಷನೂ ಕೂಡ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ಬೇಜಾರಾಗಿ ಕೂತ್ಕೊಂಡಿರ್ತಾನೆ. ಜಾಕ್ ಮತ್ತೆ ರೋಸ್ ಇಬ್ರು ಕೂಡ ತಲೆ ಕಟ್ಸ್ಕೊಂಬೇಡ, ಎಲ್ಲರಿಗೂ ಕೂಡ ಸಂತೋಷ ಸಿಗುತ್ತೆ, ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ಇನ್ಮೇಲೆ ನಿನ್ ಕ್ರಿಸ್ಮಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ, ಬಾ ಸೆಲೆಬ್ರೇಟ್ ಮಾಡೋಣ, ಯಾವ ರೀತಿ ಬೇಜಾರಾಗಿ ಕೂತ್ಕೊಂಬೇಡ ಅಂತ ಅವ್ನಿಗೊಂದು ಹೋಪ್ ನ ತುಂಬ್ತಾ ಇರ್ತಾರೆ, ಒಂದು ಧೈರ್ಯನ ತುಂಬ್ತಾ ಇರ್ತಾರೆ. ಆಗ ನೋಡ್ತಿದ್ದೆ ಹಂಗೆ ಇವ್ರಿರೋಂತ ಒಂದು ಬೋಗಿ ವಾಪಸ್ ಹಿಂದಗಡೆಗೆ ಹೋಗಿ ಶುರು ಆಗುತ್ತೆ. ಯಾಕೆಂದ್ರೆ ಜಾಕ್ ಹತ್ಬೇಕಾದ್ರೆ ಈ ಬೋಗಿ ಸಪ್ರೇಟ್ ಮಾಡೋ ಒಂದು ಗೇರ್ ಇರುತ್ತೆ, ಅದನ್ನ ತುಳಿದು ಬಿಟ್ಟಿರ್ತಾನೆ. ಹಾಗಾಗಿ ಈ ಬೋಗಿ ಸಪ್ರೇಟ್ ಆಗಿ ಹಿಂದೆ ಹೋಗ್ತಾ ಇರುತ್ತೆ ಫುಲ್ ಸ್ಪೀಡ್ ಆಗಿ. ಫುಲ್ ಕಂಟ್ರೋಲ್ ಮಾಡಕ್ ಆಗ್ತಿರೋಷ್ಟು ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ಇವ್ನು ಹೇಗೆ ಕಂಟ್ರೋಲ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಮಿಸ್ಟೀರಿಯಸ್ ವ್ಯಕ್ತಿ ಬಂದ್ಬಿಟ್ಟು ಅಲ್ಲಿ ಇದೆಯಲ್ಲ ಆ ಗೇರ್ನ ಎಳೆಯ ಸಾಕು ಅಂತ ಹೇಳಿ ಮತ್ತೆ ಅವ್ನು ಪುನಃ ಮಾಯ ಆಗೋಯ್ತಾನೆ. ಇವನು ಕೂಡ ಆ ಹಿಂದಗಡೆ ಇದ್ದಂತ ಒಂದು ಬ್ರೇಕ್ ನ ಹಾಕ್ತಾನೆ.
ಹಾಕ್ದಾಗ ಯಾವ್ದೋ ಒಂದು ಜಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಬಂದಾಗ ಇವರೆಲ್ಲರೂ ಕೂಡ ಆಚೆ ಬರ್ತಾರೆ. ರೋಸಿಗೆ ಯಾವ್ದೋ ಒಂದು ವಾಯ್ಸ್ ಕೇಳಿಸುತ್ತೆ ಒಂದು ಟನ್ ಒಳಗಡೆಯಿಂದ. ಬಟ್ ಆದ್ರೆ ಇದು ಜಾಗಕ್ಕೆ ಕೇಳಿಸ್ತಾ ಇರೋದಿಲ್ಲ. ಹಾಗಾಗಿ ರೋಸಿಯನ್ನ ಫಾಲೋ ಮಾಡ್ಕೊಂಡು ಅದ್ರ ಹಿಂದೆ ಹೋಗ್ತಾಳೆ. ಇವ್ರು ಕೂಡ ರೋಸಿನ ಫಾಲೋ ಮಾಡ್ಕೊಂಡು ಅವ್ಳ ಹಿಂದೆ ಹೋಗ್ತಾಳೆ. ಹೋಗಿ ನೋಡಿದಾಗ ಅವ್ರಿಗೆ ಏನು ಸೌಂಡ್ ಕೇಳ್ತಿರೋ ಬಟ್ ರೋಸಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ. ಇವ್ರು ಮುಂದೆ ಹೋಗ್ತಾ ಹೋಗ್ತಾ ಒಂದು ಸ್ಟೋರ್ ರೂಮ್ಗೆ ಹೋಗ್ತಾರೆ. ಅಲ್ಲೇನಂದ್ರೆ ಈ ಕ್ರಿಸ್ಮಸ್ ತಾತನ ಅಸಿಸ್ಟೆಂಟ್ಗಳು ಯಾರ್ಯಾರಿಗೆ ಗಿಫ್ಟ್ ಕೊಡ್ಬೇಕು, ಏನ್ ಗಿಫ್ಟ್ ಕೊಡ್ಬೇಕು, ಅವ್ರೇನ್ ಕೇಳಿದ್ದಾರೆ, ಕೊಡ್ಬೇಕು ಬೇಡವೋ ಅಂತ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಗಿಫ್ಟ್ ಗಳನ್ನ ಪ್ಯಾಕ್ ಮಾಡ್ತಾ ಇರ್ತಾರೆ. ಆ ಒಂದು ಜಾಗ ಅದು. ಇದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ ಇವರು. ಆಗ ಕ್ರಿಸ್ಮಸ್ ವರ್ಕರ್ ಗಳು ಎಲ್ಲೋ ಹೋಗ್ತಾ ಇರ್ತಾರೆ. ಇವರು ಕೂಡ ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಬನ್ನಿ ಅಂದ್ಬಿಟ್ಟು ಇವರು ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಒಂದು ಮಿಷಿನ್ ಒಳಗಡೆ ಕೂತ್ಕೊಂಡು ಆ ಮಿಷಿನ್ ಆನ್ ಮಾಡ್ತಾರೆ. ಅದ್ ನೋಡಿದ್ರೆ ಫುಲ್ ಸ್ಪೀಡ್ ಆಗಿ ಯಾವ್ದೋ ಒಂದ್ ಕಡೆ ಕರ್ಕೊಂಡು ಹೋಗುತ್ತೆ. ಕರ್ಕೊಂಡು ಹೋಗ್ಬಿಟ್ಟು ಆ ಮಿಷಿನ್ ಇಂದ ಆಚೆ ಬಂದು ನೋಡಿದ್ರೆ ಇವ್ರು ಯಾವ್ದೋ ಒಂದ್ ಜಾಗದಲ್ಲಿ ಇರ್ತಾರೆ. ಇವ್ರಿಗೆ ಎಲ್ಲಿದೀವಿ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಇಲ್ಲಿಂದ ಆಚೆ ಹೋಗೋದು ಹೇಗೆ ಅಂತಾನೂ ಗೊತ್ತಾಗ್ತಾ ಇರೋದಿಲ್ಲ. ಹೇಗಾದ್ರೂ ಮಾಡಿ ಇಲ್ಲಿಂದ ಆಚೆ ಹೋಗ್ಬೇಕು ಅಂದ್ಬಿಟ್ಟು ಬಾ ಮುಂದೆ ನೋಡೋಣ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಹೋದಾಗ ಒಂದ್ ಜಾಗಕ್ಕೆ ಬರ್ತಾರೆ. ಜಾಗ ಬಂದಾಗ ಆ ಮಿಷಿನ್ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲರೂ ಕೂಡ ಒಂದೊಂದ್ ಸೈಡ್ ನಿಂತ್ಕೋತಾರೆ. ನೋಡ್ತಿದ್ದಂಗೆ ಅಲ್ಗೊಂದು ಗಿಫ್ಟ್ ಬರುತ್ತೆ. ಇದು ಯಾರ್ದು ಗಿಫ್ಟ್ ಅಂದ್ರೆ ಬಿಲ್ಲಿದು ಗಿಫ್ಟ್. ಬಿಲ್ಲಿ ಅವ್ನ್ ಗಿಫ್ಟ್ ನ ನೋಡಿ ಅವ್ನ್ ಖುಷಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅವ್ನ ಗಿಫ್ಟ್ ನ ನೋಡೋಣ ಅನ್ಬಿಟ್ಟು ಅದರಿಂದ ಹೊರಡೋಗ್ತಾನೆ. ಇವರಿಬ್ರು ಕೂಡ ಅವನಿಂದನೇ ಓಡ್ತಾರೆ. ನೋಡಿದ್ರೆ ಯಾವ್ದೋ ಒಂದು ಸ್ಲೈಡ್ ಜಾರ ಬಂಡಿ ತರ ಐತೆ. ಫುಲ್ಲು ದೊಡ್ಡದಾಗೈತೆ. ಅದರಿಂದ ಪೂರ್ತಿ ಜಾರ್ಕೊಂಡು ಹೋಗ್ತಾನೆ ಇರ್ತಾರೆ. ಎಲ್ಲಿ ಹೋಗ್ತಾ ಇದೀನಿ ಅಂತ ಇವ್ರಿಗೂ ಗೊತ್ತಾಗ್ತಾ ಇರೋದಿಲ್ಲ. ಆ ರೀತಿ ಫುಲ್ ಸ್ಪೀಡೇ ಜಾರ್ಕೊಂಡು ಹೋಗ್ತಾ ಇರ್ತಾರೆ. ಜಾರ್ಕೊಂಡು ಹೋಗಿ ಒಂದ್ ಜಾಗದಲ್ಲಿ ಬಂದು ಬೀಳ್ತಾರೆ. ಅಲ್ಲಿ ನೋಡಿದ್ರೆ ಎಷ್ಟೊಂದು ಗಿಫ್ಟ್ ಗಳಿರುತ್ತೆ. ಅಲ್ಲಿ ಇವನ್ ಗಿಫ್ಟ್ ಕೂಡ ಇರುತ್ತೆ, ಬೆಲ್ಲಿ ಗಿಫ್ಟ್ ಕೂಡ ಇರುತ್ತೆ. ಓಪನ್ ಮಾಡೋಣ ಅಂತ ನೋಡ್ತಾನೆ. ಬಟ್ ಆದ್ರೆ ಅದ್ರ ಮೇಲೆ ಅಷ್ಟೇ ತರ ಇರುತ್ತೆ. ಯಾರು ಕೂಡ ಕ್ರಿಸ್ಮಸ್ ಗಿಂತ ಮುಂಚೆನೆ ಈ ಗಿಫ್ಟ್ ನ ಓಪನ್ ಮಾಡಬಾರ್ದು ಅಂತ ಇದು ರೂಲ್ಸ್ ಅಂತ ಹೇಳ್ಬಿಟ್ಟು ಇವನು ಕೂಡ ಸುಮ್ಮನೆ ಓಪನ್ ಮಾಡೋದೇ ಇಲ್ಲ. ಆಗ ಅಲ್ಲಿ ಎಷ್ಟೊಂದು ಗಿಫ್ಟ್ ಗಳಿತ್ತಲ್ಲ ಅವೆಲ್ಲ ಮೂವ್ ಆಗಿ ಶುರು ಆಗುತ್ತೆ. ಎಲ್ಲಿಗೆ ಹೋಗ್ತಿದೆ ಅಂತ ನೋಡಿದ್ರೆ ಆ ಗಿಫ್ಟ್ ಗಳಿದ್ದಂತಹ ಒಂದು ಬ್ಯಾಗು ಕ್ಲೀನ್ ಆಗಿ ಪ್ಯಾಕ್ ಆಗ್ತಾ ಇರುತ್ತೆ. ಅದನ್ನ ಈ ಕ್ರಿಸ್ಮಸ್ ವರ್ಕರ್ಸ್ ಗಳು ಒಂದು ಹೆಲಿಕಾಪ್ಟರ್ ತರ ಇದೆ ಅದ್ರಲ್ಲಿ ಎತ್ಕೊಂಡು ಹೋಗ್ತಾ ಇರ್ತಾರೆ. ಬಿಲಿ ಆ ಗಿಫ್ಟ್ ಒಳಗಡೆ ಮುಳುಗೋಕೆ ಅಂತ ಹೋಗ್ತಾ ಇರ್ತಾನೆ. ಅಂದ್ರೆ ಇವ್ರ ಮೇಲೆ ಇರ್ತಾರಲ್ಲ ಇವ್ನ ಕೆಳಗಡೆ ಹೋಗಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇವ್ನ ಹಿಡ್ಕೋತಾನೆ. ಹಿಡ್ಕೊಂಡು ಮೇಲೆ ಕೆತ್ತದಾಗ ಇವನಿಂದ ಯಾರು ಬರ್ತದೆ ಅಂದ್ರೆ ನವನ್ ಬರ್ತಾನೆ. ನವನ್ ಕೂಡ ಇವ್ರ ತರನೇ ಚೆಕ್ ಮಾಡಕ್ ಹೋಗಿ ಇಲ್ಲಿ ಬಂದು ತಗೊಳಕೊಂಡಿರ್ತಾನೆ. ನೋಡಿದ್ರೆ ಈ ಗಿಫ್ಟ್ ಗಳನ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಈ ನಾರ್ತ್ ಪೋಲ್ ನ ಸಿಟಿಯ ಮಧ್ಯೆ ತಂದಿಕ್ತಾರೆ. ಆ ವರ್ಕರ್ಸ್ ಗಳು ಇವ್ರು ಬ್ಯಾಗ್ ಒಳಗಡೆ ನೋಡಿದಾಗ ಇವ್ರುಗಳು ಇರ್ತಾರೆ. ಇವ್ರನ್ನ ಸೇಫ್ ಆಗಿ ಆಚೆ ಕರ್ಕೊಂಡ್ ಬರ್ತಾರೆ. ಅದೇ ಕಡೆ ನೋಡಿದ್ರೆ ಕ್ರಿಸ್ಮಸ್ ತಾತನ ಗಾಡಿ ಇರುತ್ತಲ್ಲ ಅದನ್ನೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ಆ ಜಿಂಕೆಗಳಿಗೆಲ್ಲ ಈ ಗೆಜ್ಜೆಗಳನ್ನೆಲ್ಲ ಕಟ್ಬಿಟ್ಟು ರೆಡಿ ಮಾಡ್ತಾ ಇರ್ತಾರೆ. ನೋಡ್ತಿದ್ದಂಗೆನೆ ಅಲ್ಲಿಗೆ ಕ್ರಿಸ್ಮಸ್ ತಾತ ಬರ್ತಾರೆ. ಎಲ್ಲಾರ್ಗೂ ಖುಷಿ ಆಗ್ತಾ ಇರುತ್ತೆ. ಎಲ್ಲಾರು ಕೂಡ ಕ್ರಿಸ್ಮಸ್ ತಾತನ ನೋಡ್ತಾರೆ. ಆದ್ರೆ ಇವನಿಗೆ ಕಾಣಿಸ್ತಾ ಇರೋದಿಲ್ಲ. ಇಲ್ಲಿ ಕ್ರಿಸ್ಮಸ್ ತಾತ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾನೆ. ಬಟ್ ಇವನಿಗೆ ಕಾಣಿಸ್ತಾ ಇರೋ ಜಾಗಕ್ಕೆ ಕಾಣಿಸ್ತಾ ಇರೋದಿಲ್ಲ ಕ್ರಿಸ್ಮಸ್ ತಾತ. ಆಗ ಮತ್ತೆ ಇವನು ಕ್ರಿಸ್ಮಸ್ ತಾತನ ಒಂದು ಗಾಡಿನ ನೋಡ್ತಾನೆ. ಅದ್ರಲ್ಲಿ ಇದ್ದಂತಹ ಒಂದು ಗೆಜ್ಜೆ ಕಿತ್ಕೊಂಡು ಇವನ ಹತ್ರ ಬಂದ್ಬೀಳುತ್ತೆ. ಅದನ್ನ ಎತ್ಕೊಂಡ್ಬಿಟ್ಟು ಇವನು ಅಲ್ಲಾಡ್ಸ್ ನೋಡಿದಾಗ ಅದರಲ್ಲಿ ಸೌಂಡ್ ಬರ್ತಾ ಇರೋದಿಲ್ಲ. ಅವಾಗ ಇವನೊಂದು ಯೋಚನೆ ಮಾಡ್ತಾನೆ, ನಾನ್ ನಂಬ್ಬೇಕಲ್ವಾ ಇದನ್ನ ಅನ್ಬಿಟ್ಟು ನಾನ್ ನಂಬ್ತೀನಿ ಕ್ರಿಸ್ಮಸ್ ತಾತ ಇದಾರೆ. ಮತ್ತೆ ಇದನ್ನ ಅಲ್ಲಾಡಿಸಿದಾಗ ಆಗ ಅದರಿಂದ ಒಂದು ಸೌಂಡ್ ಬರುತ್ತೆ. ಯಾಕೆಂದ್ರೆ ಇವನು ಅರ್ಧಂಬರ್ಧ ನಂಬಿರ್ತಾನೆ ಕ್ರಿಸ್ಮಸ್ ತಾತ ಇದ್ದಾನೆ ಅನ್ಬಿಟ್ಟು. ಪೂರ್ತಿ ನಂಬುದ್ರೇನೆ ಇವನ್ಗೆ ಈ ಮ್ಯಾಜಿಕ್ ವರ್ಕ್ ಆಗೋದು. ಆಗ ಇವನ ಹತ್ರ ಕ್ರಿಸ್ಮಸ್ ತಾತ ಬರ್ತಾನೆ. ಅವ್ರಿಗೆ ಈ ಗೆಜ್ಜೆನ ವಾಪಸ್ ಕೊಡ್ತಾನೆ. ಇಲ್ಲಿ ಕ್ರಿಸ್ಮಸ್ ತಾತ ಅನೌನ್ಸ್ಮೆಂಟ್ ಮಾಡ್ತಾನೆ, ಫಸ್ಟ್ ಗಿಫ್ಟ್ ಯಾರಿಗೆ ಕೊಡ್ತಾರೆ ಅಂದ್ರೆ ಈ ಜಾಗಕ್ಕೆ ಕೊಡ್ತಾರೆ. ಹಾಗಾಗಿ ಅವನ್ನ ಆ ಗಾಡಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಏನ್ ಬೇಕು ಅಂತ ಕೇಳ್ತಾನೆ. ಹಾಗಾಗಿ ಇವನು ಕಿವಿಲಿ ಏನೋ ಒಂದು ಹೇಳ್ತಾನೆ. ಏನಪ್ಪಾ ಅಂದ್ರೆ ಇವನ್ಗೆ ಈ ಗೆಜ್ಜೆ ಬೇಕಾಗಿರುತ್ತೆ ಅದನ್ನ ಕೇಳಿರ್ತಾನೆ. ಹಾಗಾಗಿ ಈ ಗೆಜ್ಜೆನ ಇವನಿಗೆ ಕೊಡ್ತಿದ್ದೀನಿ, ಇವನ್ಗೆ ಫಸ್ಟ್ ಗಿಫ್ಟ್ ಅನ್ಬಿಟ್ಟು ಆ ಗೆಜ್ಜೆನ ಎತ್ತಿ ಕೊಡ್ತಾನೆ. ಇವನು ಆ ಗೆಜ್ಜೆನ ಎತ್ಕೊಂಡು ಆ ಅರ್ಧೋಗಿರೋ ಜೇಬ್ ಒಳಗಡೆ ಇಕ್ಕೊಂಡು ಅದ್ ನೋಡಿದ್ರೆ ಅಲ್ಲೇ ಉದ್ರೋಗಿರುತ್ತೆ. ಗಾಡಿಯಿಂದ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ಈಗ ಕ್ರಿಸ್ಮಸ್ ತಾತ ಎಲ್ಲ ಮಕ್ಳಿಗೂ ಗಿಫ್ಟ್ ನ ಕೊಡಕ್ಕೆ ಅಂತ ಹೋಗ್ತಾ ಇರ್ತಾರೆ. ಇದನ್ನು ನೋಡಿ ಎಲ್ಲರಿಗೂ ಖುಷಿ ಆಗ್ತಾ ಇರುತ್ತೆ. ಇನ್ನೇನು ಕ್ರಿಸ್ಮಸ್ ತಾತನ ನೋಡಿದ್ರು ಅವ್ರು ಇದಾರೆ ಅಂತ ಗೊತ್ತಾಯ್ತು, ನಂಬಿಕೆ ಬಂತು. ವಾಪಸ್ ಈಗ ಇವ್ರ ಮನೆಗೆ ಬಿಡ್ಬೇಕು. ಅದಕ್ಕೋಸ್ಕರ ಅಂತ ಎಲ್ಲರೂ ಕೂಡ ವಾಪಸ್ಸು ಟ್ರೈನ್ಗೆ ಹತ್ತುತ್ತಾ ಇರ್ತಾರೆ. ಈಗ ಆ 2 ಲೆಟರ್ಸ್ ನ ಬರೆದಿರ್ತಾನಲ್ಲ ಕಂಡಕ್ಟರ್, ಈಗ ಆ ಲೆಟರ್ಸ್ ನ ಪೂರ್ತಿ ಬರೀತಾನೆ ಟಿಕೆಟ್ ಮೇಲೆ. ನವನ್ಗೆ ಅವನ್ ಲೆಟರ್ ಅಲ್ಲಿ ಲರ್ನ್ ಅಂತ ಇರುತ್ತೆ, ಅಂದ್ರೆ ನೀನ್ ಕೆಲವು ವಿಷಯಗಳನ್ನ ಕಲ್ತ್ಕೊ ಅಂತ. ಮತ್ತೆ ಈಗ ಬಿಲ್ಲಿ ಬರ್ತಾನೆ. ಬಿಲ್ಲಿ ಒಂದು ಕಾರ್ಡ್ ಅಲ್ಲಿ ತಿರುಗಿಸಿದಾಗೆಲ್ಲ ಬೇರೆ ಬೇರೆ ಲೆಟರ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಇದೊಂಥರ ಸ್ಪೆಷಲ್ ಟಿಕೆಟ್. ಮತ್ತೆ ರೋಸಿ ಬರ್ತಾಳೆ. ರೋಸಿಗೆ ಲೀಡ್ ಅಂತ ಒಂದು ಲೆಟರ್ ನ ಬರುತ್ತೆ. ಅಂತ ಚೆನ್ನಾಗಿ ಲೀಡರ್ಶಿಪ್ ಮಾಡ್ತಾಳೆ ಅಂತ ಜಾಕ್ ಬರ್ತಾನೆ. ಜಾಕ್ಗೆ ಬಿಲ್ಲಿ ಅಂತ ಬರುತ್ತೆ. ಅಂದ್ರೆ ಯಾವ್ದೇ ನೋಡಿದ್ರು ಕೂಡ ನೀನ್ ಅದ್ರ ಮೇಲೆ ನಂಬಿಕೆ ಇಡು ಅಂತ. ಸರಿ ಆಯ್ತು ಅಂದ್ಬಿಟ್ಟು ಇವರೆಲ್ಲರೂ ಕೂಡ ಟ್ರೈನ್ ನೋಡ್ರೆ ಬರ್ತಾರೆ. ಜಾಕ್ ನ ಎಲ್ಲರೂ ಕೂಡ ಆ ಗೆಜ್ಜೆನ ತೋರ್ಸು, ಅಂದ್ರೆ ಇವನ್ಗೆ ಸಾಂಟಾ ಕ್ಲಾಸ್ ಒಂದು ಗೆಜ್ಜೆ ಕೊಟ್ಟಿದ್ನಲ್ಲ ಅದನ್ನ ತೋರ್ಸು ಅಂತ ಹೇಳ್ತಾರೆ. ಸರಿ ತೋರಿಸ್ತೀನಿ ಅಂದ್ಬಿಟ್ಟು ಇವನು ಜೋಬ್ಲಿ ಕೈ ಹಾಕ್ತಾನೆ, ಹರಿದು ಹೋಗ್ಬಿಟ್ಟಿರುತ್ತೆ. ಆ ಗೆಜ್ಜೆ ನನ್ನಿಂದ ಕಳ್ದೋಯ್ತು ಅಂತ ತುಂಬಾ ಬೇಜಾರಾಗಿರ್ತಾನೆ. ಎಲ್ಲರಿಗೂ ಹೇಳ್ತಾನೆ ಕಳ್ದೋಯ್ತು ಅಂದ್ಬಿಟ್ಟು. ಅವ್ರು ಕೂಡ ತಲೆ ಕೆಡ್ಸ್ಕೊಂಡ್ಬಿಡು, ಪರವಾಗಿಲ್ಲ ಅಂದ್ಬಿಟ್ಟು
ಸುಮ್ಮನಾಗ್ತಾರೆ. ಮತ್ತೆ ನೋಡಿದ್ರೆ ಟ್ರೈನ್ ಸ್ಟಾರ್ಟ್ ಆಗಿ ಸೀದಾ ಇವ್ರನ್ನ ಒಂದು ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಾ ಇರ್ತಾರೆ. ಟ್ರೈನ್ ಬಿಲ್ಲಿನ ಮನೆ ಹತ್ರ ಬಂದಿರುತ್ತೆ. ಹಾಗಾಗಿ ಬಿಲ್ಲಿ ನನ್ಗೋಸ್ಕರ ಟ್ರೈನ್ ನಿಲ್ಸೋದಕ್ಕೆ ಥ್ಯಾಂಕ್ಸ್ ಅಂದ್ಬಿಟ್ಟು ಅವ್ನಿಗೆ ಒಂದು ಟ್ಯಾಂಕಿನ ಹೇಳ್ಬಿಟ್ಟು ನಾವು ಮತ್ತೆ ಸಿಗೋಣ ಅಂದ್ಬಿಟ್ಟು ಆ ಟ್ರೈನ್ ಇಂದ ಇಳಿದು ಈಸಾಗ ಒಂದು ಮನೆ ಒಳಗಡೆ ಹೋಗಿ ನೋಡಿದಾಗ ಅವ್ನಿಗೆ ಕ್ರಿಸ್ಮಸ್ ತಾತ ಆಲ್ರೆಡಿ ಒಂದು ಗಿಫ್ಟ್ ನ ತಂದಿಕ್ಕೆ ಇರ್ತಾರೆ. ಇದನ್ನ ಎತ್ಕೊಂಡ್ಬಂದು ಇನ್ ಫ್ರೆಂಡ್ಸ್ ಗೆಲ್ಲ ತೋರಿಸ್ತಾ ಇರ್ತಾನೆ. ನೆಕ್ಸ್ಟ್ ಜಾಕ್ ನ ಒಂದು ಮನೆ ಬರುತ್ತೆ. ಹಾಗಾಗಿ ಅವನು ಕೂಡ ಟ್ರೈನ್ ಇಂದ ಇಳಿಯೋಕ್ಕಿಂತ ಮುಂಚೆ ರೋಸಿಗೆ ಒಂದು ಗುಡ್ ಬೈ ನ ಹೇಳ್ತಾನೆ. ಮತ್ತೆ ಕಂಡಕ್ಟರ್ಗೂ ಕೂಡ ಥ್ಯಾಂಕ್ ಯು ನನಗೆ ಈ ಜಾಗನ ತೋರಿಸಿದಕ್ಕೆ ಅಂತ ಹೇಳಿ ಅವ್ನ ಪಾಡಿಗೆ ಅವನು ಮನೆ ಹತ್ರ ಬರ್ತಾನೆ. ಇವರೆಲ್ಲರೂ ಕೂಡ ಅವ್ನ ಫ್ರೆಂಡ್ಸ್ ಎಲ್ಲ ಅವ್ನಿಗೆ ಬಾಯ್ ಹೇಳ್ಬಿಟ್ಟು ಶಿಸ್ತಾಗ ಟ್ರೈನ್ ಮುಂದಕ್ಕೆ ಹೊಂಟೋಗ್ಬಿಡುತ್ತೆ. ಇವನು ಮತ್ತೆ ಮನೆ ಒಳಗಡೆ ಹೋಗಿ ನೋಡ್ತಾನೆ. ಕ್ರಿಸ್ಮಸ್ ಟ್ರೀ ಹತ್ರ ಯಾವುದೇ ರೀತಿ ಗಿಫ್ಟ್ ಇರೋದಿಲ್ಲ. ಹಾಗಾಗಿ ಇವನು ನಂಬಿಕೆ ಇಡ್ತಾನೆ, ನಾನು ಕೊಡ್ತಾನೆ ತಾತ ಗಿಫ್ಟ್ ಅಂದ್ಬಿಟ್ಟು ಶಿಸ್ತಾಗ ಹೋಗಿ ಮಲ್ಕೋತಾನೆ. ನಾಳೆ ಬೆಳಿಗ್ಗೆ ಆಗಿದ ತಕ್ಷಣ ಇವ್ನ ತಂಗಿ ಬಂದ್ಬಿಟ್ಟು ಇವನ್ನ ಎಬ್ಬಿಸ್ತಾನೆ. ಸಾರಾ ಎಬ್ಬಿಸ್ಬಿಟ್ಟು ಬಾ ನಮ್ಗೆ ಕ್ರಿಸ್ಮಸ್ ತಾತ ಗಿಫ್ಟ್ ನ ಕೊಟ್ಟಿದ್ದಾನೆ, ಎಷ್ಟೊಂದು ಗಿಫ್ಟ್ ನ ಕೊಟ್ಟಿದ್ದಾನೆ ಅನ್ಬಿಟ್ಟು ಕರ್ಕೊಂಡು ತೋರಿಸಿದಾಗ ಇವನ್ಗೆ ಎಷ್ಟೊಂದು ಗಿಫ್ಟ್ ಗಳನ್ನ ಕೊಟ್ಟಿರ್ತಾನೆ ಕ್ರಿಸ್ಮಸ್ ತಾತ. ಅದ್ರಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಇವನ್ಗಿಂತಾನೆ ಸಪರೇಟ್ ಆಗಿರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಆ ಬಿಲ್ ಇರುತ್ತೆ. ಮತ್ತೆ ಅದ್ರಲ್ಲಿ ಒಂದು ಲೆಟರ್ ಇರುತ್ತೆ. ಅದನ್ನ ಹೋಗಿ ನೋಡಿದಾಗ ಇದು ನನ್ನ ಒಂದು ಗಾಡಿಲಿತ್ತು, ಇದು ನಿನ್ ಜೊತೆ ನಿಕ್ಕೋ ಯಾವಾಗ್ಲೂ ಅಂತ ಹೇಳಿ ಬರ್ದಿರುತ್ತೆ. ಅದೆಲ್ಲ ಒಂದು ಕನ್ಸರ್ನ್ ಕೊಂಡಿರ್ತಾನಲ್ಲ, ಇವಾಗ ಗೊತ್ತಾಗಿರುತ್ತೆ ಇದನ್ನೆಲ್ಲ ನಿಜ ನಂಬೇಕು ಅಂತ. ಮತ್ತೆ ಆ ಗಂಟೆನ ಅಲ್ಲಾಡಿಸ್ತಾನೆ, ಸೌಂಡ್ ಬರುತ್ತೆ. ಆ ಸಾರನ್ನು ಕೂಡ ಅಲ್ಲಾಡಿಸಿ ಅವಳಿಗೂ ಸೌಂಡ್ ಕೇಳಿಸುತ್ತೆ. ಬಟ್ ಆದ್ರೆ ಇವ್ರ ತಂದೆ ತಾಯಿ ಬಂದ್ಬಿಟ್ಟು ಆ ಗೆಜ್ಜೆನ ಅಲ್ಲಾಡಿಸಿ ನೋಡ್ತಾರೆ. ಬಟ್ ಆದ್ರೆ ಅವ್ರಿಗೆ ಸೌಂಡ್ ಬರೋದಿಲ್ಲ. ಯಾಕಂದ್ರೆ ಅದನ್ನ ಕ್ರಿಸ್ಮಸ್ ತಾತನ ಯಾರು ನಂಬ್ತಾರೋ ಅವ್ರಿಗೆ ಮಾತ್ರ ಸೌಂಡ್ ಕೇಳೋದು. ಇವ್ನ ತಂಗಿ ನಂಬ್ತಿದ್ಲು, ಅವಳಿಗೆ ಕೇಳಿಸುತ್ತೆ. ಇವ್ ನಂಬ್ತಿದ್ದೆ, ಇವನಿಗೆ ಕೇಳಿಸುತ್ತೆ. ಇವ್ರ ತಂದೆ ತಾಯಿ ನಂಬಿಕೆ ಇರೋದಿಲ್ವಲ್ಲ, ಹಾಗಾಗಿ ಅವ್ರಿಗೆ ಕೇಳಿಸೋದಿಲ್ಲ. ಮತ್ತೆ ನಮ್ಗೆ ಇವನ ಒಂದು ದೊಡ್ಡನಾಗಿರೋ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ನಮ್ಗೆ ಮತ್ತೆ ಕೇಳಿಸುತ್ತೆ. ಹೋಗ್ತಾ ಏನಾಗುತ್ತೆ ಅಂದ್ರೆ ಸಾರಾ ಕೂಡ ಈ ಕ್ರಿಸ್ಮಸ್ ತಾತನ ಮೇಲೆ ನಂಬಿಕೆ ಇಡೋದನ್ನೇ ಬಿಟ್ಬಿಡ್ತಾಳೆ. ಹಾಗಾಗಿ ಆ ಗೆಜ್ಜೆ ಸೌಂಡ್ ಅವಳಿಗೂ ಕೂಡ ಕೇಳಿಸೋದಿಲ್ಲ. ಇವಾಗಲ್ಲ, ಮುಂದೆ ಹೋಗ್ತಾ ದೊಡ್ಡೋಳಾಗ್ತಾ ಇವಾಗ್ಲೂ ಕೂಡ ಆ ಗೆಜ್ಜೆ ಶಬ್ದ ಜಾಕ್ಗೆ ಕೇಳಿಸ್ತಾ ಇರುತ್ತೆ. ಒಂದು ದೊಡ್ಡನಾದ್ರೂ ಕೂಡ ಕ್ರಿಸ್ಮಸ್ ತಾತ ಇದ್ದಾನೆ ಅಂತ ಅವನು ಇನ್ನೂ ನಂಬಿರ್ತಾನೆ. ಇದೆಲ್ಲ ಒಂದು ದೊಡ್ಡವನಾಗಿ ಈ ಒಂದು ಲೈಫ್ ಸ್ಟೋರಿನ ಹೇಳ್ತಾ ಇರೋದು ನಮ್ಗೆ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತಾ, ಈ ಮಿಸ್ಟೀರಿಯಸ್ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಾ? ನಮಗೂ ಗೊತ್ತಾಗಿಲ್ಲ. ಯಾಕಂದ್ರೆ ಈ ಮೂವಿಲಿ ಇವನು ಯಾರು ಅಂತಾನೆ ಹೇಳಿಲ್ಲ. ಒಟ್ನಲ್ಲಿ ಒಂದು ಏನಪ್ಪಾ ಅಂದ್ರೆ ಇವನೊಂದು ಆತ್ಮ ಅಂತಾನೆ ಹೇಳ್ಬೋದು, ಇಲ್ಲ ಇವನೊಂದು ಕ್ರಿಸ್ಮಸ್ ತಾತ ಅಂತಾನೆ ಕೂಡ ಹೇಳ್ಬೋದು. ಒಟ್ಟಲ್ಲಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೀಗಿತ್ತು ಮೂವಿ. ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.